Good evening, everybody. So today I'm going to start August month part 1 current affairs ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇಂದ ಆಗಸ್ಟ್ ಮಂತಿನ ಪಾರ್ಟ್ 1 ಕರೆಂಟ್ ಅಫೇರ್ಸ್ ಮಾಡ್ತಿದ್ದೀನಿ. ಸೊ ಮೊನ್ನೆ ನಡೆದ CR ಸಿವಿಲ್ ಪೊಲೀಸ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸು ಕಡಿಮೆ ಕೇಳಿದ್ದ. ಹಾಗಂತ ಅಪ್ಕಮಿಂಗಲ್ಲಿ ಕೇಳಲ್ಲ ಅಂತ ಅಲ್ಲ. ಸೊ ದೇರ್ ಇಸ್ ಅ ಚಾನ್ಸಸ್ ಫ್ಲಕ್ಚುಯೇಷನ್ ಬಿಟ್ವೀನ್ ದ ಎಕ್ಸಾಮ್ಸ್ ಇದ್ದೇ ಇರುತ್ತೆ. ಅದೇ ಎಕ್ಸಾಮ್ನ ಟ್ರಿಕ್ಸು. ಸೊ ನಾನು ಈಗಾಗಲೇ ಎಲ್ಲ ಮತ್ತು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಮುಗಿಸ್ಕೊಟ್ಟಿದ್ದೀನಿ. ಲಾಸ್ಟ್ ಪೆಂಡಿಂಗ್ ಇರೋದು ಈ ವೀಕಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೊ ದಟ್ ನೀವು ನಿಮ್ಮ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತೊಗೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ. ಸೊ ದಟ್ ಎಕ್ಸಾಮ್ ನಿಯರ್ ಇದ್ದಾಗ, ಎಕ್ಸಾಮ್ ನಾಳೆ ಅಂದಾಗ ಇವತ್ತಿನ ದಿವಸ ಒಂದು ರೌಂಡ್ ಹಿಂಗೆ ತಿರುಗೋದ್ರೆ ಹಾಕ್ಬೋದು. ವೀಕ್ಲಿ ಒಂದು ಸತಿ ಒಂದೊಂದು ಪೇಜ್ ಹಿಂಗೆ ತಿರುಗಕ್ಕಂತ ಹೋದರೆ ಆ ಹೈಲೈಟ್ ಪೇಜಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನನಗೂ ಕೂಡ ಇನ್ಸ್ಪಿರೇಷನ್ ನಿಮಗೆ ಕ್ಲಾಸ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನಂದರೆ, ಇದು ಪಾರ್ಟ್ 1 ಇದು ಅಂದರೆ ಪೇಜ್ ನಂಬರ್ 1ರಿಂದ 32 ಕವರ್ ಆಗಿದೆ. ಸೊ ದಟ್ ಸ್ಪರ್ಧಾ ವಿಜೇತ ಮಂತ್ ಮ್ಯಾಗ್ಝಿನಲ್ಲಿ ಎಲ್ಲರೂ ತೊಗೊಂಡು ಓದಿ ಮ್ಯಾಗ್ಝಿನ್ಸ್ನ, ಹೈಲೈಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಇವರು ಮೊನ್ನೆ ಭಾರತದ ಸಂವಿಧಾನ ಕೊಟ್ಬಿಟ್ಟಿದ್ದಾರೆ, ವಿಶೇಷಾಂಕ ಅಂತ ಕೊಟ್ಟಿದ್ದಾರೆ. ಮೇನ್ ಇಂಪಾರ್ಟೆಂಟು ಮೊನ್ನೆ ಏನು ಪೊಲೀಸ್ ಎಕ್ಸಾಮ್ಸಲ್ಲಿ ಕೇಳಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕವರ್ ಆಗಿಬಿಟ್ಟಿತ್ತು. ಸಂವಿಧಾನ ಕೇಳಿದ್ರಲ್ಲ, ಇಲ್ಲಿಂದನೇ ಅಂತಲ್ಲ, ಸಂವಿಧಾನದಲ್ಲಿ ಕವರ್ ಆಗಿತ್ತು. ಇದನ್ನು ಇವರು ಕವರ್ ಮಾಡಿದರು, KM ಸುರೇಶ್ ಸರ್ ಗುರುಗಳು. ನೆಕ್ಸ್ಟು ಕರ್ನಾಟಕ ಸರ್ಕಾರದ ಯೋಜನೆಗಳು, ಇದು ಎಕನಾಮಿಕ್ ಸರ್ವೆ ಬಗ್ಗೆ ಕೊಟ್ಟಿದ್ದಾನೆ, ಜೊತೆಗೆ ಅದನ್ನು ಹೇಳ್ತೀನಿ. ಸಾಮಾನ್ಯ ವಿಜ್ಞಾನ ನೆಕ್ಸ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಸ್ಟ್ ಮಂತ್ನ ಕರೆಂಟ್ ಅಫೇರ್ಸ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬರೋ ಎಲ್ಲ ಎಕ್ಸಾಮ್ಸ್ಗೂ ಮಿನಿಮಮ್ 6 to 7 ಮಂತ್ಸು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್. ಸೊ ದಟ್ ಯಾರ್ಯಾರು FD ಎಕ್ಸಾಮ್, KS ಯಾರ್ಯಾರು ಓದ್ತಾ ಇದ್ದೀರಾ, PSI ESI ಎಲ್ಲರೂ ಇದನ್ನು ಒಂದು ಸಾರಿ ನೋಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟು ವಿಡಿಯೋಸ್ ನಿಮಗೆ ಬರುತ್ತೆ. ಸೊ ಟೈಮ್ ವೇಸ್ಟ್ ಮಾಡಿದ್ದಂಗೆ ಟು ದಿ ಪಾಯಿಂಟ್ ಹೋಗೋಣ. ಬ್ರಿಟನ್ನ ಪ್ರಧಾನಿಯಾಗಿ ಆ್ಯಂಡಿ ಬರ್ನ್ಹಮ್ ಕೇಳ್ತಾನೆ. ಕ್ವಶನ್ ಬಂದುಬಿಟ್ಟು ಯಾವ ಥರ ಕ್ವಶನ್ ಕೇಳ್ತಾನಪ್ಪ, ಬ್ರಿಟನ್ನ ಪ್ರಧಾನಿಯಾಗಿ ಯಾರು ಆಯ್ಕೆ ಆದರು, ಆ್ಯಂಡಿ ಬರ್ನ್ಹಮ್. ಇದು ಎಲ್ರಿಗೂ ಗೊತ್ತಿರುತ್ತೆ. ಟ್ರಿಕ್ಸ್ ಏನಂದರೆ, ಯಾವ ಪಕ್ಷದಿಂದ, ಲೇಬರ್ ಪಕ್ಷದಿಂದ. ನೆಕ್ಸ್ಟು ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಮ್ಟಾಂಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ ಪ್ರಧಾನಿ. ಸೊ ನಾನು ಇಲ್ಲೇನಿದೆ ಮೇನ್ ಇಂಪಾರ್ಟೆಂಟು ಒಳಗಡೆ ಇದ್ದಾಗ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಹೇಳ್ಕೊಂತ ಹೋಗ್ತೀನಿ. ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಮ್ಟ್ಯಾಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಇಂಡೋನೇಷ್ಯಾ ಕೇಳ್ತಾನೆ. ಬಿಮ್ಟ್ಯಾಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ. ಮೊನ್ನೆ ನಮ್ಮ ಇಂಡೋನೇಷ್ಯಾದ ಪ್ರಧಾನಮಂತ್ರಿಯವರು ಇಂಡೋನೇಷ್ಯಾಕ್ಕೆ ಹೋದಾಗ ಈ ಗೌರವ ಕೊಡ್ತಾರೆ. ಇದನ್ನು ಜವಾಹರ್ಲಾಲ್ ನೆಹರು ಅವ್ರಿಗೆ ಕೊಟ್ಟಿರ್ತಾರೆ, ಬಟ್ ಅವ್ರಿಗೆ ಏನಾಗುತ್ತೆ ಅಂದರೆ ಮರಣೋತ್ತರ ಕೊಡ್ತಾರೆ, ಅದನ್ನ ಯಾರು ಇಶ್ಯೂ ಮಾಡಿರಲ್ಲ. ಅದಾದ ನಂತರ ನವೀನ್ ಪಟ್ನಾಯಕ್ ಅಂತ ಮುಖ್ಯಮಂತ್ರಿಗೂ ಕೂಡ ಕೊಡ್ತಾರೆ. ಇದು ಎರಡನೇದವರು ಪ್ರಧಾನಿ ಮೋದಿಯವರು. ನೆಕ್ಸ್ಟು ಭಾರತೀಯ ಮೂಲದ ನಾಸಾ ಗಗನಯಾಗಿ ಅನಿಲ್ ಮೆನನ್ ರಷ್ಯಾದ ಸುಯಜ್ MS-29 ಬಾಹ್ಯಾಕಾಶ ನೌಕೆ ಮೂಲಕ, ಇಲ್ಲಿ ಕ್ವಶನ್ ನೋಡ್ಕೊಳ್ಳಿ, ರಷ್ಯಾದ ಇದು MS-29 ಬಾಹ್ಯಾಕಾಶ ನೌಕೆ ಯಾವ ದೇಶ, ರಷ್ಯಾದು. ಸುಯಜ್ MS-9 ಯಾವ ದೇಶ, ರಷ್ಯಾದು. ಅದಾದ ನಂತರ ಅನಿಲ್ ಮೆನನ್ ಅನ್ನೋನು ನಮ್ಮ ಭಾರತೀಯ ಮೂಲದವನು. ನೆಕ್ಸ್ಟು ಇವರು 4 ಜನ ಹೋಗ್ತಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ. ತೆರಳಿದ ಗಗನಯಾತ್ರಿಗಳು ರಷ್ಯಾದ ಗಗನಯಾತ್ರಿಗಳಾದ ಪೊಯಿಟರ್ ಡುಬ್ರೋವಾ, ಅನ್ನಾ ಕಿಕಾನಾ. ಸೊ ಇವರು. ನೆಕ್ಸ್ಟ್ ಬಂದುಬಿಟ್ಟು ಹೈದರಾಬಾದ್ ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಕಂಪನಿ ಸ್ಕೈರೂಟ್ ಸಂಸ್ಥೆಯು ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಮಿಷನ್ ಆಗಮನ್. ಸೊ ಯಾಕೆ ಸ್ಪರ್ಧೆ ಜೊತೆ ಮ್ಯಾಗ್ಝಿನ್ ಅಂದರೆ, ನಿಮ್ಮ ಎಕ್ಸಾಮ್ ನಡಲಿಕ್ಕಂತ ಮುಂಚಿತವಾಗಿ ಈ ಮ್ಯಾಗ್ಝಿನ್ ಬಿಟ್ಟಿದ್ರು ನೋಡಿ. ಫ್ರಂಟ್ ಪೇಜೆಲ್ಲ ಹೇಳ್ತಿದ್ದಿಲ್ವ, ಫ್ರಂಟ್ ಪೇಜಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಂಡೋನೇಷ್ಯಾಕ್ಕೆ ಧಾರವಾಡದ ಗೋಧಿ DWR ಆಯ್ತಲ್ವ. ಇದು ಏನಂದರೆ ಧಾರವಾಡದವರು IIT ಇದೆಯಲ್ಲ, ಅಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇದು ಗೋಧಿ ತಳಿ ನೆನ್ಪಿಟ್ಕೊಳ್ಳಿ, ಕೇಳಿಬಿಡ್ತಾರೆ. ಅದಾದ ನಂತರ ಖೇಲೋ ಇಂಡಿಯಾ ಯೂತ್ ಗೇಮ್ಸು ಎಲ್ಲಿ ನಡೆಯುತ್ತಪ್ಪ, ತೆಲಂಗಾಣದಲ್ಲಿ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೆಯುತ್ತೆ, ತೆಲಂಗಾಣದಲ್ಲಿ ಕ್ವಶನ್ಸು. ನೆಕ್ಸ್ಟು ಪ್ರತಿ ವರ್ಷ ನಮ್ಮಲ್ಲಿ ಪ್ರತಿ 2 years ಒಂದೊಂದು ಸಾರಿ ಇದು ನಡೆಯುತ್ತಲ್ಲಪ್ಪ, ಏರ್ ಶೋ ಬೆಂಗಳೂರು ಯಲಹಂಕದಲ್ಲಿ. ಅದು 2027ನೇ ಸಾಲಿನಲ್ಲಿ 16ನೇ ಆವೃತ್ತಿ ನಡೆಯಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಆಮೇಲೆ ಏರ್ ಚೀಫು ಅವರೆಲ್ಲ ಮೊನ್ನೆ ಮಾತಾಡ್ತಿರೋದು ಇದ್ರ ಬಗ್ಗೆ. ಫಂಕ್ಷನ್ ಇದು ಮೀಟಿಂಗ್ ಮಾಡಿರೋದು ಕೂಡ ನ್ಯೂಸಲ್ಲಿತ್ತು. ನೆಕ್ಸ್ಟು ಪಿನಕ ರಾಕೆಟ್ ಯಶಸ್ವಿ ಉಡಾವಣೆ DRDO, ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಬಂದು ಟೈಮ್ ಕ್ಯಾಪ್ಸೂಲ್ ಉಡೋ ಮೂಲಕ ಕೇಳಲ್ಲ ಬಿಡ್ರಪ್ಪ, ಇದು ಯಾಕೆ ಬೇರೆ ದಿವಸ ನಮಗೆ.
ದೇಶದ ಮೊದಲ ಸರ್ಕಾರಿ AIVV ಬೆಂಗಳೂರಿನಲ್ಲಿ ಸ್ಥಾಪನೆಗೆ ಘೋಷಣೆ. ನಮ್ಮ ಮೊನ್ನೆ ಹೊಸ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಬೇಕಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದಾದ ನಂತರ BSNL ಸ್ಯಾಟಲೈಟ್ ಫೋನ್ಗಳು, ಇವರು BSNL ಅವರು ಒಂದು ಸ್ಯಾಟಲೈಟ್ ಫೋನ್ ಅಂತ ಬಿಡುಗಡೆ ಮಾಡಿದ್ದಾರೆ. ಆ ಸ್ಯಾಟಲೈಟ್ ಫೋನ್ ಬಿಡುಗಡೆ ಯಾವ ಥರ ಅಂದರೆ, ಈ ರಿಮೋಟ್ ಏರಿಯಾಗಳಲ್ಲಿ ಕೆಲವೊಂದು ಕಡೆ ಹೋದರೆ ನೀವು ಇರ್ತಿರ್ತೀರಲ್ಲ, ಅಲ್ಲಿ ಅವ್ರಿಗೆ ಹೋದರೆ ನೆಟ್ವರ್ಕೇ ಸಿಗಲ್ಲಪ್ಪ, ಗುಡ್ಗಾಡೋ ಪ್ರದೇಶ ಅಂತ ಇರ್ತಿರಲ್ಲ, ಅಂಥಲ್ಲಿ ಕೂಡ ನೆಟ್ವರ್ಕ್ ಬರಬೇಕು. ಆ ಉದ್ದೇಶದಿಂದ ಇದು ರೆಡಿ ಮಾಡಿದ್ದಾರೆ. ಈ ಕಾಸ್ಟ್ಲಿ ಇದೆ ಮೊಬೈಲ್, 1,30,000 ಸಮಥಿಂಗ್ ಇದೆ ಇದೀಗ. ಸೊ ನೋಡೋಣ ನೆಕ್ಸ್ಟ್. ಆಮೇಲೆ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಅಂದರೆ ಈಗ ಯಾವುದು ವೀಸಾ ಇಲ್ದಂಗೆ ಡೈರೆಕ್ಟಾಗಿ ಆ ದೇಶಕ್ಕೆ ಎಂಟ್ರಿ ಕೊಡ್ಬೋದು. ಅದರಲ್ಲಿ ಭಾರತ 125ನೇ ಸ್ಥಾನದಲ್ಲಿದೆ. ಲಾಸ್ಟು 124ನೇ ಸ್ಥಾನದಲ್ಲಿತ್ತು. ಈ ಒಂದು ವರ್ಷ ಕುಸಿತ ಆಗಿ 125ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಸ್ವೀಡನ್ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದ ಹಿಂದ್ಗಡೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಿರೋದು. ಅದಾದ ನಂತರ ಸ್ವಾತಂತ್ರ್ಯೋತ್ಸವ ಪುಷ್ಪ ಪ್ರದರ್ಶನ, ಕರ್ನಾಟಕದ ಮೊದಲ ರಾಜವಂಶ ಗಂಗಾ ಸಾಮ್ರಾಜ್ಯ. ಯಾರ್ಯಾರಿದ್ದೀರಾ ಗಂಗಾ ಸಾಮ್ರಾಜ್ಯದ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ದೇ ಮೇ ಆಸ್ಕ್ ಕ್ವಶನ್ ಅಬೌಟ್ ದಿಸ್ ಟಾಪಿಕ್. ನೆಕ್ಸ್ಟ್ ಬಂದುಬಿಟ್ಟು ಹಾಲ್ ಆಫ್ ಫೇಮ್ ಗೌರವ ಪಡೆದ ಹಾಲ್ ಆಫ್ ಫೇಮ್ ಅಂತ ICC ಕೊಡುತ್ತಲ್ಲಪ್ಪ, ಅದರಲ್ಲಿ ನಮ್ಮ ಸೌರವ್ ಗಂಗೂಲಿ ಭಾರತ ದೇಶದಿಂದ, ಪೀಟರ್ಸನ್ ಇಂಗ್ಲೆಂಡಿಂದ, ಅಂಜುಮ್ ಭಾರತ, ಇವರು ಮಹಿಳಾ ಕ್ರಿಕೆಟರ್, ಮಾಜಿ ಕ್ಯಾಪ್ಟನ್ ಆಗಿದ್ದರು, ಇವರಿಗೆ ಕೊಟ್ಟಿದ್ದಾರಂತೆ. ಇನ್ನು ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ನೀಟಾಗಿ. ಅದಾದ ನಂತರ ಒಂದು ಕ್ವಶನ್ ಸರ್, ಪಕ್ಕಾ ಕ್ವಶನ್ನು, ಇದನ್ನು ಬರೆದಿಟ್ಕೊಂಬಿಡಿ. 100% ಕ್ವಶನ್ ಕೇಳ್ತಾನೆ ಇದ್ರಲ್ಲಿ, ನೋ ಡೌಟ್ ಇನ್ ದ್ಯಾಟ್. ಏನು ಯಾವುದು ಇಂಪಾರ್ಟೆಂಟ್ ಅಂದರೆ ಇಟ್ ಶುಡ್ ಬಿ ಇಂಪಾರ್ಟೆಂಟ್, ದಟ್ಸ್ ಇಟ್. ಏನಂದರೆ 2026ರಲ್ಲಿ 23ನೇ ಆವೃತ್ತಿ ಫಿಫಾ ವಿಶ್ವಕಪ್ ಈಗ 2026 ನಡೆದಿದೆ. ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. 23ನೇ ಆವೃತ್ತಿ ABC ಸ್ಥಾನದಲ್ಲಿ. ಅದಾದ ನಂತರ ಎಲ್ಲಿ ನಡೀತಪ್ಪ ಅಂದರೆ ಈ 3 ದೇಶಗಳಲ್ಲಿ ನಡೀತು, ಒಂದು ದೇಶದಲ್ಲೆಲ್ಲ. ಏನಿದೆ, ಅಮೇರಿಕಾದಲ್ಲಿ ನಡೀತು, ಮೆಕ್ಸಿಕೋದಲ್ಲಿ ನಡೀತು, ಕೆನಡಾದಲ್ಲಿ ನಡೀತು. ಅದಾದ ನಂತರ ಇದರಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿ ಯಾರಿಗೆ ಸಿಕ್ತು? ರೋಡ್ರಿ, ದೇಶ ಅವ್ರದ್ದು ಸ್ಪೇನು. ಆಮೇಲೆ ಹೇಳ್ತೀನಿ, ಗೋಲ್ಡನ್ ಬೂಟ್ ಕೆಲಿಯನ್ ಎಂಬೋಪೆ, ಫ್ರಾನ್ಸ್ ದೇಶ ಗೋಲ್ಡನ್ ಬೂಟ್, ಆಯಿತಾ. ಗೋಲ್ಡನ್ ಗ್ಲೌಸ್ ಹಿಂದ್ಗಡೆ ನಿಂತ್ಕೊಂಡಿರ್ತಾನಲ್ಲ, ಉನೋ ಸಿಮೋನ್, ಸ್ಪೇನ್ ದೇಶ. ಉತ್ತಮ ಯುವ ಆಟಗಾರ ಪೌಕು ಬಾರಸ್ತಿ, ಇವನು ಕೂಡ ಸ್ಪೇನು, ನೆನಪಿರಲಿ. ಜೊತೆಗೆ ಯಾವ ದೇಶ ಗೆಲ್ತಪ್ಪ? ಸ್ಪೇನ್ ದೇಶ ಗೆಲ್ತು. ರನ್ನರ್ ಅಪ್ ಯಾವುದಾಯಿತು? ಅರ್ಜೆಂಟೈನಾ ಆಯಿತು. 3ನೇ ಸ್ಥಾನ ಇಂಗ್ಲೆಂಡ್. ಅರ್ಥ ಆಯ್ತಾ? ಸ್ಪೇನು ಟೋಟಲ್ ಆಗಿ ನಿಮಗೆ ಏನಂತ ಅರ್ಥ ಆಯ್ತು. ಒಳಗಡೆ ಇನ್ನೂ ಇನ್ ಡೀಟೇಲ್ ಆಗಿದ್ದರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ವಿಶ್ವಕಪ್ಪು ಎಲ್ಲಿ ನಡೀತಿದೆ ಸರ್? ಇದು 4 ವರ್ಷಕ್ಕೊಂದ್ಸತಿ ನಡೀತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲಿ ನಡೀತಿದೆಯಪ್ಪ? ಸ್ಪೇನ್ನ, ಪೋರ್ಚುಗಲ್ನ, ಮೊರಾಕ್ಕೋದಲ್ಲಿ ನಡೆಯುತ್ತೆ. ಅರ್ಥ ಆಯ್ತಲ್ವ ನಿಮಗೆ? ನೆಕ್ಸ್ಟ್ ಹೋಗೋಣ. ನನ್ನ ಉದ್ದೇಶ ಯಾಕೆ ಇಷ್ಟು ನಿಧಾನ ಹೇಳ್ತಿದ್ದೀನಿ, ಅರ್ಥ ಕಾಡು ಭಾಷೆಯಲ್ಲಿ ಇರಬೇಕು ಅಷ್ಟು, ಅದಕ್ಕೋಸ್ಕರ. ನೆಕ್ಸ್ಟು ಇದು ಇಂಪಾರ್ಟೆಂಟ್. ಏನು? 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರಗಳು. 72ನೇ ರಾಷ್ಟ್ರೀಯ ಚಲನಚಿತ್ರ ಕನ್ನಡದ ವಿಭಾಗದಲ್ಲಿ ಪ್ರಶಸ್ತಿ ಯಾವುದೇ ಪಡೆದಿದೆ ಅಂದರೆ ಅದನ್ನ ಹೇಳ್ತೀನಿ. ಜೊತೆಗೆ ಈ 72ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆರ್ಟಿಕಲ್ 370 ಅನ್ನೋದು ಅತ್ಯುತ್ತಮ ಚಲನಚಿತ್ರ. ಅತ್ಯುತ್ತಮ ನಟ ಇಬ್ಬರಿಗೆ ಕೊಡ್ತಾರೆ ಪ್ರಶಸ್ತಿ, ಕೇಳ್ಬೋದು. ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ಈವರೆಗೆ ನೀಡಿದ್ರಂತ AB ಕೊಟ್ಬಿಟ್ಟು ABನೂ ಸರಿ ಅಂತ ಕೇಳ್ಬೋದು. ಕಾರ್ತಿಕ್ ಆರ್ಯನ್ ಚಂದು ಚಾಪೆ ಚಿತ್ರಕ್ಕೆ, ಮಮ್ಮೂಟಿ ಇವರಿಗೆ ಬ್ರಹ್ಮಯುಗಂ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಅದಾದಂತೆ ಇವ್ರಿಗೆ ರೀಸೆಂಟಾಗಿ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ, ಯಾವುದೊಂದು ಕಮೆಂಟ್ ಮಾಡಿ. ಆಮೇಲೆ ಅತ್ಯುತ್ತಮ ನಟಿ ಬಂದುಬಿಟ್ಟು ಯಾಮಿ ಗೌತಮ್, ಆರ್ಟಿಕಲ್ 360. ನಿರ್ದೇಶಕರ ಅತ್ಯುತ್ತಮ ಚಲನಚಿತ್ರ ರಣದೀಪ್ ಹುಡಾ, ಸ್ವತಂತ್ರ ವೀರ ಸಾವರ್ಕರ್ ಬಗ್ಗೆ. ಆಮೇಲೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರಗಳು, ಅತ್ಯುತ್ತಮ ಕನ್ನಡ ಚಿತ್ರ ಉತ್ತಮ ಯಾವುದು? ಮಿಥ್ಯ ಅನ್ನೋದು ಕನ್ನಡ. ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇದು ಕನ್ನಡ ವಿಭಾಗದಲ್ಲಿ ಕರ್ನಾಟಕದವ್ರಿಗೆ ಇಷ್ಟ ಅಂತ ಕೊಡಬೇಕಂತ ಇರುತ್ತೆ. ಆ ಕನ್ನಡ ವಿಭಾಗದಲ್ಲಿ ಮಿಥ್ಯ ಚಿತ್ರ. ಬಟ್ ಎಲ್ಲ ಭಾಷೆ ಕನ್ಸಿಡರ್ ಮಾಡಿದರೆ ಅತ್ಯುತ್ತಮ ಚಲನಚಿತ್ರ ಆರ್ಟಿಕಲ್ 370. ಅದಾಯ್ತಾ? ನೆಕ್ಸ್ಟು ಉತ್ತಮ ಬಾಲ ಕಲಾವಿದ, ಅತ್ಯುತ್ತಮ ಪೋಷಕ ನಟಿ ಅತೀಶ್ ಎಸ್ ಶೆಟ್ಟಿ, ರೂಪಾಶಿ ವರ್ಕಿಡ್ ಮಿಥ್ಯ ಚಿತ್ರದಲ್ಲಿ ಇವರು ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿ ಕೊಟ್ಟಿದ್ದಾರಂತೆ ಅತೀಶ್ ಶೆಟ್ಟಿಗೆ. ಆಮೇಲೆ ಅತ್ಯುತ್ತಮ ಪೋಷಕ ನಟಿ ಬಂದ್ಬಿಟ್ಟು ರೂಪಾಶಿ ವರ್ಕಿಡ್, ಬಟ್ ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥರಾಗಿ
ಚಿತ್ ಸಿಂಗ್ ಗ್ರೇವಾಲ್. ಅದಾದ ನಂತರ ಫೆಡರಲ್ ಬ್ಯಾಂಕ್ನ ಆರ್ಥಿಕ ಕಾರ್ಯಪಡೆಗೆ RBIನ ಮಾಜಿ ಗವರ್ನರ್. ನೋಡ್ಕೊಳ್ಳಿ. 2020 ಒಂದು ರಾಷ್ಟ್ರ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಜಾರಿಗೆ ಜಂಟಿ ಸದನ. ಈಗ ನಿಮಗೆಲ್ಲ ಗೊತ್ತಿದೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅವೆಲ್ಲ ನಡೀತಾ ಇದೆಯಲ್ವಾ, ಅದಕ್ಕೆ ಅದನ್ನು 2029 ಜಾರಿಗೆ ತರಬೇಕಂತ ಒಂದು ಜಂಟಿ ಸದನ ನೇಮಕ ಮಾಡಿದರೆ ಅದರ ಅಧ್ಯಕ್ಷತೆ ಬಂದುಬಿಟ್ಟು ಇವರು ವಹಿಸಿದ್ದಾರೆ, PP ಚೌಧರಿ. ಆಮೇಲೆ ಈ ಫಾರ್ಚೂನ್ ಇಂಡಿಯಾ ಅನ್ನೋದು ಒಂದು ಪಟ್ಟಿನ ಬಿಡುಗಡೆ ಮಾಡುತ್ತಂತೆ, ಒಂದು ರಿಪೋರ್ಟ್. ಅದರಲ್ಲಿ ಪ್ರಭಾವಿ ಮಹಿಳೆ ಅಂತ ನೀತಾ ಅಂಬಾನಿ ಅವರು ಆಗಿದ್ದಾರಂತೆ. ಸ್ವಲ್ಪ ನೆನಪಿಟ್ಕೊಳ್ಳಿ. 27ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನದಲ್ಲಿ ಅತ್ಯುತ್ತಮ ಸಿನಿಮಾ ಪುಸ್ತಕ ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕೆಂಚನೂರು ಪ್ರದೀಪ್ ಅತ್ಯುತ್ತಮ ಸಿನಿಮಾ ಪುಸ್ತಕ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರಂತೆ. ಯಾರಿಗೆ ಅಂದರೆ ಕೆಂಚನೂರು ಪ್ರದೀಪ್ ಅನ್ನೋರಿಗೆ. ಅದು ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ ಅಂತ ಅದು ಪುಸ್ತಕದ ಹೆಸರು. ಆಮೇಲೆ ವೆರಿ ಇಂಪಾರ್ಟೆಂಟ್, ದೇಶದ ಮೊದಲ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆ ಸಿಕ್ಕಿಂ ರಾಜ್ಯ. ಇಂಪಾರ್ಟೆಂಟ್. ಇಂಡೋನೇಷ್ಯಾಕ್ಕೆ ಬ್ರಹ್ಮೋಸ್ ಮತ್ತು ಹಸ್ತಕ್ಷೇಪಣೆಗಳ ಪೂರೈಕೆ ಕೇಳ್ಬೋದು. ರೀಸೆಂಟಾಗಿ ಭಾರತ ಯಾವ ದೇಶಕ್ಕೆ ಬ್ರಹ್ಮೋಸ್ ಮತ್ತು ಹಸ್ತಕ್ಷೇಪಣೆಗಳನ್ನು ಏನು ತಯಾರಿಸಲು ಒಪ್ಪಂದ ಮಾಡ್ಕೊಂಡಿದೆ ಅಂದರೆ ಬ್ರಹ್ಮೋಸ್. PM ಶತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೋಜನೆ ವಿಸ್ತರಣೆ ಆಗಿದೆ. ಈ ಧಾರವಾಡ IITಯಿಂದ ಸರ್ಕಾರಿ ಶಾಲೆಗಳಿಗೆ AI ಆಧಾರಿತ ಆ್ಯಪ್ ಬಿಡುಗಡೆ ಅಭಿವೃದ್ಧಿ. IIT ಇದೆಯಲ್ಲ ನಮ್ಮ ಧಾರವಾಡದಲ್ಲಿ, ಅವ್ರು ಏನು ಮಾಡಿದ್ದಾರೆ, ಒಂದು ಆ್ಯಪ್ ರೆಡಿ ಮಾಡಿದ್ದಾರೆ ಅಂತೆ. ಸೊ ದಟ್ ಅದರಿಂದ ಈ ಎಕ್ಸಾಂಪಲ್ ಪ್ರಾಯೋಗಿಕವಾಗಿ ಈಗ ಗದಗ, ಧಾರವಾಡ ಅಲ್ಲೆಲ್ಲ ತಗೊಂಬರ್ತಾ ಇದ್ದಾರಂತೆ. ಅದರ ಉದ್ದೇಶ ಏನಂದರೆ ಕ್ವಶನ್ ಪೇಪರ್ ಎಲ್ಲ ಚೆಕ್ ಮಾಡ್ತಿರ್ತಲ್ಲ, ಅದೇ AI ಚೆಕ್ ಮಾಡುತ್ತಂತೆ. ಅದಾದ ನಂತರ ಅಟೆಂಡೆನ್ಸು ಎಲ್ಲದಕ್ಕೂ ಒಟ್ಟು ಏನು ಹ್ಯೂಮನ್ ರಿಪ್ಲೇಸೇಬಲ್ ಥರ ಮಾಡ್ತಿದ್ದಾರೆ, ಅದು ನೆನಪಿರಲಿ ಅಷ್ಟೇ. ಆಮೇಲೆ ವಾರಕ್ಕೆ ಒಂದು ಸಲ ಪಡೆಯುವ ಇನ್ಸುಲಿನ್ ವೀಕ್ಲಿ ಬಿಡುಗಡೆ. ನೋವೋ ನಾರ್ಡಿಸ್ಕ್ ಈಗ ಇದನ್ನು ಇನ್ಸುಲಿನ್ನು ಈಗ ಡಯಾಬಿಟಿಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ನೀವೆಲ್ಲ ಶುಗರ್ ಅಂತಿರಲ್ಲ, ನೆಕ್ಸ್ಟ್ ಸ್ಟೇಜು. ಸೊ ದಟ್ ಆ ಟೈಮಲ್ಲಿ ಡೈಲಿ ಒಂದೊಂದು ಇಂಜೆಕ್ಷನ್ ತೊಗೋಬೇಕು. ಸೊ ದಟ್ ಇಟ್ ವುಡ್ ಬಿ ಕಾಸ್ಟ್ಲಿ ಕೂಡ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಡೈಲಿ ಹೋಗೋದ್ರಿಂದ ಈಗ ಒಂದು ವೀಕಿಗೆ ಒಂದು ಸತಿ ತೊಗೊಂಡ್ರೆ ಸಾಕಂತೆ, ಒಳ್ಳೆಯದಿದು. ನೆಕ್ಸ್ಟು ಜಲಾಲಾಬಾದ್ ಪಟ್ಟಣಕ್ಕೆ ಪರಶುರಾಮಪುರಿ ಅಂತ ಉತ್ತರ ಪ್ರದೇಶ ನಾಮಕರಣ ಮಾಡಿದಾರಂತೆ, ಇರಲಿ. ನೆಕ್ಸ್ಟು UK ಫಾರ್ಮ್ನಲ್ಲಿ ಬರೋ ಏರ್ ಶೋನಲ್ಲಿ HAL ಸಂಸ್ಥೆ. UKದು ಫಾರ್ಮ್ ಬರೋ ಏರ್ ಶೋನಲ್ಲಿ HAL ಸಂಸ್ಥೆ ರಿಪ್ರೆಸೆಂಟ್ ಮಾಡಿತ್ತಂತೆ. ಆಮೇಲೆ ಬ್ರಿಕ್ಸ್ನ 11 ಸದಸ್ಯ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಶೃಂಗಸಭೆಯಲ್ಲಿ ನಮ್ಮ ಬೆಂಗಳೂರು ನಡೆದಿದೆ. ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಭಾರತೀಯ ಒಲಿಂಪಿಯನ್ಗಳಾದ ಮೀರಾಬಾಯಿ ಚಾನು, ಲವ್ಲಿನಾ ಬೋರ್ಗೊಹೈನ್. ಕೇಳ್ತಾನೆ ಕ್ವಶನ್, ಏನಂತ ಕ್ವಶನ್ ಕೇಳ್ತಾನೆ, ಭಾರತದ ಧ್ವಜಧಾರಿಗಳು ಕಾಮನ್ವೆಲ್ತ್ ಗೇಮ್ಸಲ್ಲಿ ಭಾರತದ ಧ್ವಜಧಾರಿಗಳು ಯಾರಾಗಿದ್ದರು ಅಂತ ABCD ಕೊಡ್ಬೋದು. ಮೀರಾಬಾಯಿ ಚಾನು, ಲವ್ಲಿನಾ ಬೋರ್ಗೊಹೈನ್ ಇಬ್ಬರು. ಇವ್ರು ಮೀರಾಬಾಯಿ ಚಾನು ಲೇಡೀಸು, ಆಮೇಲೆ ಲವ್ಲಿನಾ ಬೋರ್ಗೊಹೈನ್ ಇವರು ಬಾಯ್ಸ್. ನೋಡ್ಕೊಳ್ಳಿ, ಇಲ್ಲೇ ಇದ್ದಾರೆ ಇಬ್ಬರು. ನೆಕ್ಸ್ಟು ಪರಿಸರ ನಿರ್ವಹಣಾ ಸೂಚ್ಯಂಕ ಭಾರತದ ವರ್ಸ್ಟ್ ಆಗಿದೆ, 176ನೇ ಸ್ಥಾನದಲ್ಲಿದೆ. ನಮಗಿಂತ ವರ್ಸ್ಟ್ ಪಾಕಿಸ್ತಾನ ಅವೆಲ್ಲ ಇದ್ದಾವೆ. ಜೊತೆಗೆ ನೀತಿ ಆಯೋಗದ ಹೂಡಿಕೆ ಸ್ನೇಹ ಬಿಡುಗಡೆ ಸೂಚ್ಯಂಕ ಗುಜರಾತ್ ಪ್ರಥಮ ಸ್ಥಾನದಲ್ಲಿದೆ. ಆಮೇಲೆ ಸ್ವತಂತ್ರ ನಂತರ UCC ಅಳವಡಿಸಿಕೊಂಡ 4ನೇ ರಾಜ್ಯ ಮಧ್ಯಪ್ರದೇಶ್. ಅದಾದ ನಂತರ ಮತ್ತೆ ಅದು ವಹಿಸ್ಕೊಂಡಿದ್ದಪ್ಪ ಉತ್ತರಾಖಂಡ, ಗುಜರಾತು, ಅಸ್ಸಾಮು ಇವೆಲ್ಲ ವಹಿಸ್ಕೊಂಡಿತ್ತಲ್ಲ, ಇದು ಕೂಡ ಒಂದು. ಜಪಾನ್ ಓಪನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ PU ಸಿಂಧು. ಈಗ ಈ 4 ಗ್ರ್ಯಾಂಡ್ ಸ್ಲಮ್ಮಲ್ಲಿ ನಡೆದಿದ್ದಾವಲ್ಲಪ್ಪ, ಈಗ ನಮ್ಮ ಇಂಗ್ಲೆಂಡ್ ಇದೆ, ಅದಾದ ನಂತರ ಅಮೇರಿಕಾ US ಇದೆ, ಅದು ಆಸ್ಟ್ರೇಲಿಯಾ ಇದೆ, ಫ್ರಾನ್ಸ್ ಇದೆಯಲ್ಲ, ಅದೇ ರೀತಿ ಅವು 4 ಸಪ್ರೇಟ್. ಇಲ್ಲೊಂದು ಜಪಾನ್ ಓಪನ್ ಅಂತ ಮಾಡ್ತಾರೆ. ಆ ಜಪಾನ್ ಓಪನ್ನಲ್ಲಿ ಪ್ರಶಸ್ತಿ ಗೆದ್ದ ಭಾರತದ ಆಟಗಾರ್ತಿ. ಕ್ವಶನ್ ಕೇಳೋಕ್ಕೆ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ನೆಕ್ಸ್ಟು ಇಂಗ್ಲೆಂಡು, ಇದು ವಿಂಬಲ್ಡನ್. ಇಂಗ್ಲೆಂಡು ಅಲ್ಲಿ ನಡೀತೈತಲ್ಲ, ಇದಕ್ಕೆ ವಿಂಬಲ್ಡನ್ ಅಂತ ಹೆಸರಿಟ್ಟಿದ್ದಾರೆ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಟೂರ್ನಿ ಚಾಂಪಿಯನ್ಶಿಪ್ ಮಹಿಳಾ ಸಿಂಗಲ್ಸಲ್ಲಿ ಲಿಂಡಾ ನೊಸ್ಕೋವಾ. ಲಿಂಡಾ ಅಂತ ನೆನ್ಪಿಟ್ಕೊಳ್ಳಿ. ದೇಶ ಜಕ್ ಗಣರಾಜ್ಯ. ಯಾವ ದೇಶ ಅಂತ ಕೇಳ್ಬೋದು, ಯಾರಂತ ಕೇಳ್ಬೋದು. ಪುರುಷರ ಸಿಂಗಲ್ಸಲ್ಲಿ ಯಾನಿಕ್ ಸಿನ್ನರ್. ನೆಕ್ಸ್ಟು ಲಾರ್ಡ್ಸ್ ಮೈದಾನದಲ್ಲಿ ಮೊಟ್ಟ ಮೊದಲ ಮಹಿಳಾ ಟೆಸ್ಟ್ ಜಯಿಸಿದ ಭಾರತದ ಮಹಿಳಾ ತಂಡ ಅಂತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ.
ಹೌದು, ಯಾರು ಹುಟ್ಟಿನಿಂದ ಪ್ರತಿಭಾವಂತರಾಗಿರುವುದಿಲ್ಲ. ಈಗ ನಿಮಗೆ ಟೈಮ್ ಇದೆ, ಅವಕಾಶಗಳನ್ನು ನೀವು ಸೃಷ್ಟಿ ಮಾಡ್ಕೊತಿರೋ, ಬಳಸ್ತಿರೋ, ಏನು ಮಾಡ್ತೀರೋ ನೋಡಿ. ಸೊ ದಟ್ ಅದಕ್ಕೆ ತಕ್ಕಂಗೆ ನಿಮಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮ್ಸ್ ಇದೆ. ಸುಖಕ್ಕೆ ದಾಸರಾದರೆ, ಅಂದರೆ ಸುಖ ಅಂದರೆ ಚಾಟಿಂಗ್ ಮಾಡೋದು ನೈಟೆಲ್ಲ, ಮತ್ತು ಬುಕ್ ಮುಂದೆ ಇಟ್ಕೊಂಡು, ಜೊತೆಗೆ ಲೇಟಾಗಿ ಹೇಳೋದು, ಲೇಜಿನೆಸ್. ಸೊ ಆ ಥರ ಎಲ್ಲ ಮಾಡಿಬಿಡಿ. ಎಕ್ಸಾಮ್ಸ್ ತುಂಬ ನಿಯರ್ ಇದೆ, ದಯವಿಟ್ಟು ನೀಟಾಗಿ ನೀವು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ಪ್ರತಿ ದಿವಸ ನಾನು ಸ್ಟಡಿ ವಿತ್ ಮೀ ಅಂತ ಮಾಡ್ತಿರ್ತೀನಿ. ಸೊ ದಟ್ ಡೈಲಿ 8 ಅವರಿಂದ 10 ಅವರ್ಸ್ ಅದರಲ್ಲಿ ನಿಮಗೆ ಲೈವ್ ಆಗಿ ಓದ್ತಾ ಇರ್ತೀನಿ ವಿತೌಟ್ ನಾಯ್ಸು. ಸೊ ನೀವೇನಾದರೂ ಸೇರೋದಿದ್ದರೆ ದಯವಿಟ್ಟು ಅದಕ್ಕೆ ಏನು ವಿತೌಟ್ ದುಡ್ಡಿಲ್ಲ, ಏನಿಲ್ಲ. ನಿಮ್ಮ ಪರ್ಸ್ನಲ್ ಗೈಡೆನ್ಸ್ ಬೇಕಿದ್ದರೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ದಟ್ ನೀವು ಅಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ. ನನ್ನ ಉದ್ದೇಶ ಸಿಂಪಲ್, ವೆರಿ ಸಿಂಪಲ್. ಎಲ್ಲರೂ ಜಾಬ್ ಮಾಡ್ಕೋಬೇಕು. ನಾವು ತಗೊಳ್ಳೋ ಟೈಮಲ್ಲಿ ಯಾರು ಹೇಳೋರಿರಲಿಲ್ಲ, ಅದಕ್ಕೋಸ್ಕರ. ಸೊ ದಟ್ ಹಳ್ಳಿಯವರು ಯಾರ್ಯಾರಿದ್ರೆ ಎಲ್ಲರೂ ಟೆಲಿಗ್ರಾಮ್ ಜಾಯ್ನ್ ಆಗಿ, ಮತ್ತು ಸ್ಟಡಿ ವಿತ್ ಮೀ ಜಾಯ್ನ್ ಆಗಿ. ಡೈಲಿ ನಿಮ್ಮೊಂದು ಕನ್ಸಿಸ್ಟೆನ್ಸಿ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಇದು ಯಾಕೆ ವಿಜೇತ ಮ್ಯಾಗ್ಝಿನ್ ಅಂದರೆ ನೋಡಿ, ಇದೇ ಕ್ವಶನ್ ಕೊಟ್ಟಿದ್ನ ಸಿವಿಲ್ ಪೊಲೀಸಲ್ಲಿ ನೀವೆಲ್ಲ ಬರೆದು ಬಂದಿದ್ದೀರಾ. ಮಿಷನ್ ಆಗಮನ್, ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಉಡಾವಣೆ ಯಾವುದರಿಂದ? ದೇಶದ ಮೊದಲ ಖಾಸಗಿ ರಾಕೆಟ್ ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ. ಎಲ್ಲಿ? ಹೈದರಾಬಾದದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಲ್ಲಿ ಉಡಾವಣೆ ಆಯಿತು. ಅದಾದ ನಂತರ ಯೋಜನೆ ಹೆಸರು ಮಿಷನ್ ಆಗಮನ್. ಎಲ್ಲಿಂದ? ಆಂಧ್ರಪ್ರದೇಶ ಶ್ರೀಹರಿಕೋಟಾ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ. ಅದಾದ ನಂತರ ಕೇಳ್ಬೋದು, ವಿಕ್ರಮ್ ಮತ್ತು 5 ಉಪಗ್ರಹಗಳು ಭಾರತೀಯ, ಎದಕ್ಕೆ ಪರ್ಪಸ್ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ. ಭಾರತೀಯ ಭೂವೀಕ್ಷಣ ನ್ಯಾನೋ ಸ್ಯಾಟಲೈಟ್ ನಿರ್ಮಾತೃ ಗ್ರಹ ಸ್ಪೇಸ್ ಉಪಗ್ರಹ. ಅದಾದ ನಂತರ ಭಾರತೀಯ ಬಾಹ್ಯಾಕಾಶ ಕಸ ತೆಗೆದುಹಾಕುವ ಕಂಪನಿ ಕಾಸ್ಮೋಸ್ ವರ್ಸ್ ಉಪಗ್ರಹ, ಸ್ಪೇಸ್ ಬಿಡಿಭಾಗ, ಡಿ-ಕ್ಯೂಬ್ ಮತ್ತು ಸ್ಕೈ ರೂಟ್ ಉಪಗ್ರಹಗಳು ವಿಕ್ರಮ್ 1 ಬಗ್ಗೆ ಹೊತ್ತೊಯ್ತು, ಆಕಾಶಕ್ಕೆ ಹೊತ್ತೊಯ್ತು. ಅದಾದ ನಂತರ ಇದು ಏನು ಸ್ಕೈ ರೂಟ್ ಸಂಸ್ಥೆ ಅಂತ ಇದೆಯಲ್ಲಪ್ಪ, ಏರೋಸ್ಪೇಸು, ಇದರಲ್ಲಿ ಇವರು ಸ್ಕೈ ರೂಟ್ ಸಂಸ್ಥಾಪಕರು ಯಾರು ಅಂದರೆ 2018ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇಸ್ರೋ ಮಾಜಿ ವಿಜ್ಞಾನಿಗಳಾದ ಪವನ್ ಕುಮಾರ್ ಚಂದನ್ ನಾಗಭರದಾಗ ಸಂಸ್ಥೆಯ ಸ್ಥಾಪಕರು ಇವರು. ವಿಕ್ರಮ್ ಎಸ್ ಹೆಸರು ರಾಕೆಟ್ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಸೇರಿಸುವ ಮೂಲಕ ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್. ಅಂದರೆ ನಮ್ಮಲ್ಲಿ ನಾಸಾ, ಇದು ನಮ್ಮಲ್ಲಿ ಇಸ್ರೋ ಇರುತ್ತಲ್ಲ, ಇಸ್ರೋ ಬಂದುಬಿಟ್ಟು ಗೌರ್ಮೆಂಟ್ ಇದು. ಇವ್ರೇನು ಸ್ಕೈ ರೂಟ್ ಇದೆಯಲ್ಲ, ವಿಕ್ರಮ್ ಎಸ್ ರಾಕೆಟ್ ಲಾಂಚ್ ಮಾಡಿದ್ದಾರೆ. ಸ್ಕೈ ರೂಟ್ ಸಂಸ್ಥಾಪಕರು ಇವ್ರು ಯಾರಪ್ಪ ಅಂದರೆ ಖಾಸಗಿಯಾಗಿ. ಎಕ್ಸಾಂಪಲ್, ಈಗ ಅಮೇರಿಕಾದಲ್ಲಿ ನಾಸಾ ಇದೆ, ಬಟ್ಟು ಅಲ್ಲಿ ಸ್ಪೇಸ್ ಎಕ್ಸ್ ಅಂತ ಇದೆಯಲ್ಲಪ್ಪ, ಯಾರ್ದು? ಎಲನ್ ಮಾಸ್ಕ್ದು. ಅದೇ ಥರ ಇವ್ರದ್ದು ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಆಮೇಲೆ ವಿಕ್ರಮ್ 1 ರಾಕೆಟ್ ಅಲ್ಲಿ ಲಾಂಚ್ ಮಾಡಿದರು. ಅದೇನೀಗ ಮೊನ್ನೆ ಕೇಳಿದರೆ ಮತ್ತೆ ಕೇಳಲ್ಲ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ರಷ್ಯಾದ ಸೋಯುಜ್ MS-29 ನೌಕೆ. ಬಾಹ್ಯಾಕಾಶನ ಮಾಡಿದ ಗಗನಯಾನಿಗಳು ನಾನು ಆವಾಗಲೇ ಹೇಳಿದೆ. ಅನಿಲ್ ಮೆನನ್ ರಷ್ಯಾದ ಗಗನಯಾನಿ, ಪಯೋಟರ್ ಡುಬ್ರೋ ಮತ್ತು ಅನ್ನಾ ಕಿಕಾನ್ 3 ಜನ. ಆಯಿತಾ? ಎಲ್ಲಿ? ಕಜಕಿಸ್ತಾನದ ಬೈಕನೂರ್ ಕಾಸ್ಮೋಸ್ ಡ್ರೋಮ್ನಿಂದ ರಷ್ಯಾದ ಸೋಯುಜ್ MS-29 ನೌಕೆಯ ಮೂಲಕ ಭಾರತೀಯ ಮೂಲದ ನಾಸಾ ಗಗನಯಾನಿ ಅನಿಲ್ ಮೆನನ್, ರಷ್ಯಾದ ಗಗನಯಾತ್ರಿಗಳಾದ ಪಯೋಟರ್ ಡುಬ್ರೋ, ಅನ್ನಾ ಕಿಕಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸ್ತಾರೆ. ನಮ್ಮದು ಒಂದು ಸ್ಪೇಸ್ ಸ್ಟೇಷನ್ ಅಂತ ಇದೆಯಲ್ಲಪ್ಪ, ಅಂತಾರಾಷ್ಟ್ರೀಯದಲ್ಲಿ ಬಾಹ್ಯಾಕಾಶ ಕೇಂದ್ರ, ಅಲ್ಲಿ 8 ತಿಂಗಳ ಕಾಲ ಇವರು ಅಲ್ಲಿ ಇದ್ದುಬಿಟ್ಟು ಅಧ್ಯಯನ ಮಾಡ್ತಾರೆ. 2027 ಭೂಮಿಗೆ ಬರ್ತಾರಂತೆ. ಏನೇನು ಅಧ್ಯಯನ ಮಾಡ್ತಾರೆ, ಉದ್ದೇಶ ಏನಾಗಿರ್ತೈತೆ ಅಲ್ಲಿ? ಬಾಹ್ಯಾಕಾಶಕ್ಕೆ ಅಗತ್ಯ ತಂತ್ರಜ್ಞಾನ ಕುರಿತು ಸಂಶೋಧನೆ ಮಾಡ್ತಿರ್ತಾರೆ. ಅದ ನಂತರ ಅಲ್ಲಿ ಬಾಹ್ಯಾಕಾಶ ವೈದ್ಯಕೀಯ ವಿಜ್ಞಾನ, ಸೂಕ್ಷ್ಮ ಗುರುತ್ವಾಕರ್ಷಣೆ, ರಕ್ತ ಪರಿಚಲನೆ, ಆ ಟೈಮಲ್ಲಿ ಅಲ್ಲಿ ಬಿಕಾಸ್ ಇಟ್ಸ್ ಫಾರ್ ಅವೇ ಫ್ರಮ್ ದ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್. ಸೊ ದಟ್ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಇವರು ಅಲ್ಲಿ ಹೋಗಿದ್ದಾರೆ. ಭಾರತೀಯ ಗಗನಯಾನ ಅನಿಲ್ ಮೆನನ್ ಇವರು ಭಾರತೀಯ ಮೂಲದವರು. ಅದಾದ ನಂತರ ಇತ್ತೀಚೆಗೆ ಬಾಹ್ಯಾಕಾಶಯಾನ ಇವರು, ಇದು ಸಪ್ರೇಟ್, ಇದು ಇಲ್ಲಿಗೆ ಮುಗೀತಾ. ನೆಕ್ಸ್ಟು ಇವರು ನಮ್ಮ ಶುಭಾಂಶು ಶುಕ್ಲಾ ಅವರು 2025 ಜೂನ್ 26ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಭಾರತದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 4 ಫಾಲ್ಕನ್ 9 ಮೂಲಕ ಎಕ್ಸಿಯಮ್ 4 ಬಾಹ್ಯಾಕಾಶ ಯೋಜನೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುತ್ತಾರೆ. ಎಕ್ಸಿಯಮ್ 4 ಇದು ಜೂನ್ 26, 2000. ನೋಡೋಣ KS ಏನಾದರೂ ಕೇಳೋ ಸಾಧ್ಯತೆ ಇದೆಯಾ.
ನೆಕ್ಸ್ಟ್ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ನಾನು ಇವಾಗಲೇ ಹೇಳಿದಿಲ್ಲ, ಇವ್ರು ಹೋಗಿದ್ದಾರಲ್ಲ, ಇಲ್ಲಿಗೆ ಹೋಗಿದ್ದಾರೆ ನೋಡಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇವು ಒಂದು 4 ದೇಶಗಳು ಸೇರ್ಕೊಂಡು ಮಾಡ್ಕೊಂಡು 4-5 ದೇಶಗಳು ಯಾವ್ಯಾವು ಅಂದರೆ ಇಂಡಿಯಾ ಇಲ್ಲ ಇದರಲ್ಲಿ. ನಾಸಾ, ರಾಸ್ ಕಾಸ್ಮೋಸ, ಜಾಕ್ಸಾ, ESI, CSI, ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಅಂತ ಅದು. ಅರ್ಥ ಆಯ್ತಾ? ಇವೆಲ್ಲ ಇದನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾವೆ ಅಂದರೆ ಒಂದು ಉಳ್ಕೊಳಕ್ಕೆ ವ್ಯವಸ್ಥೆ ಅಪ್ಪ, ಅದು ಒಂದು ಚಿಕ್ಕ ಭೂಮಿ ಥರ ಅನ್ಕೊಳ್ಳಿ, ಒಂದು ವ್ಯವಸ್ಥೆ ಅದು. ಸ್ಪೇಸ್ ಸ್ಟೇಷನ್ ಅಂತ ಅಲ್ಲಿ ಹೋಗಿ ಈ ಥರ ಇರುತ್ತೆ, ಅದು ಭೂಮಿನ ಸುತ್ತಾ ಇರುತ್ತೆ. ಈ ಹೆಂಗೆ ಸೂರ್ಯನ ಸುತ್ತಲ್ಲ ಅದೇ ಥರ ಸುತ್ತಾ ಇರ್ತದೆ. ಸೊ ಇಲ್ಲಿ ಹೋಗಿ ಉಳ್ಕೊಂಡು ಇಲ್ಲಿ ಉಳ್ಕೊಳಕ್ಕೆ ಏನೇನು ಬೇಕು ವ್ಯವಸ್ಥೆ ಅದನ್ನೆಲ್ಲ ಮಾಡಿದ್ದಾರೆ. ಈಗ ಇದು ಭೂಮಿಯನ್ನು ಸುತ್ತಲು 90 ನಿಮಿಷ ತೊಗೊಳ್ತದಂತೆ ನೋಡ್ರಪ್ಪ ಟೈಮ್. ಇದರಲ್ಲಿ ಒಂದು ಸ್ಪೇಸ್ ಸ್ಟೇಷನಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಅವ್ರಿಗೆ ಏನೇನು ಬೇಕೆಲ್ಲ. 3 ರಿಂದ 13 ಜನದವರೆಗೂ ಉಳ್ಕೋಬೋದಂತೆ ಇದರಲ್ಲಿ. ಆದರೆ ಒಂದೇ ಎಟ್ ಎ ಟೈಮ್ಗೆ 7 ಜನದವರೆಗೂ ಹೋಗೋ ಅವಕಾಶ ಇದೆ. ಇದು ಯಾವ ದೇಶ ಮಾಡಿರಂತ ಇದನ್ನು ನೋಡ್ಬಿಟ್ಕೊಳ್ಳಿ, ಯಾವಾಗ ಆಯ್ತಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಇದು, ಆವಾಗಲೇ ನಾನು ಅಲ್ಲಿ ಹೇಳಿದೆ. 23ನೇ ಅಂತಾರಾಷ್ಟ್ರೀಯ ಅವರಿದ್ದೆ ಫಿಫಾ ವಿಶ್ವಕಪ್ 2360 ಡಿಗ್ರಿ ಓದ್ಕೋಬೇಕಿಂತವೆಲ್ಲ. ಚಾಂಪಿಯನ್ ಯಾರು? ಸ್ಪೇನು. ರನ್ನರ್ ಅಪ್ ಹಾಕೋದು ಅರ್ಜೆಂಟೈನಾ. 3ನೇ ತಂಡ ಇಂಗ್ಲೆಂಡ್. ಎಲ್ಲಿ ನಡೀತು ಇನ್ನೊಂದ್ಸತಿ ಹೇಳಿದೆ. ಒಟ್ಟು ಭಾಗವಹಿಸಿದ ತಂಡಗಳು 140 ತಂಡಗಳು ಭಾಗವಹಿಸಿದ್ವು. ಅತಿ ಹೆಚ್ಚು ಯಾರು ಗೋಲ್ ಪಡೆದ್ರು ಅಂದರೆ ಈ ಕೈಲಿಯನ್ ಎಂಬಾಪೆ 10 ಗೋಲ್ಗಳನ್ನು ಪಡೀತಾರೆ. ಈಗ ಅರ್ಜೆಂಟೈನಾ ಗೆಲ್ಲುತ್ತಂತ ಎಲ್ಲ ಅನ್ಕೊಂಡಿದ್ರು, ಬಟ್ಟು ಇವ್ರಿಗೆ ಸ್ಪೇನ್ ದೇಶದವ್ರು. ಇದು ಗೋಲ್ಡನ್ ಬುಟ್ ಕೇಳ್ತಾನೆ. ಗೋಲ್ಡನ್ ಬುಟ್ ಎದಕ್ಕೆ ನೀಡ್ತಾರೆ? ಅತಿ ಹೆಚ್ಚು ಗೋಲ್ ದಾಖಲಿಸ್ತಾರಲ್ಲ, ಗೋಲ್ ಹೊಡಿತಾರಲ್ಲ ಅವ್ರಿಗೆ ನೀಡ್ತಾರೆ. ಈ ಸಾರಿ ಯಾರಿಗೆ ನೀಡಿದ್ದಾರೆ? ಕೈಲಿಯಾನ ಎಂಬಾಪೆಗೆ ಫ್ರಾನ್ಸ್ ದೇಶದ ನೀಡಿದ್ದಾರೆ, 10 ಗೋಲ್ ಹೊಡೆದಿದ್ದಾರೆ. ನೆಕ್ಸ್ಟ್ ವಿಶೇಷವೆಂದರೆ ವಿಶ್ವಕಪ್ ಇತಿಹಾಸದಲ್ಲಿ ಒಟ್ಟು 22 ಗೋಲ್ಗಳ ದಾಖಲೆ ನಿರ್ಮಿಸಿದರು. ಅರ್ಜೆಂಟೈನಾ ಲಿಯೋನೆಲ್ ಮೆಸ್ಸಿ 2026 ಫಿಫಾ ವಿಶ್ವಕಪ್ಪಲ್ಲಿ 8 ಗೋಲ್ಗಳನ್ನು ಗಳಿಸಿ ಒಟ್ಟು 21 ಗೋಲ್ಗಳನ್ನು ಗಳಿಸಿದ್ದಾರೆ. ಇವ್ರದ್ದು ಹೈಯೆಸ್ಟ್ ಆಯಿತು, ಗೋಲ್ಡನ್ ಬೂಟು ತೊಗೊಂಡಿದ್ದಾರಲ್ಲ ಕೈಲಿಯನ್ ಎಂಬಾಪೆ ಅವ್ರದ್ದು. ಆಮೇಲೆ ಗೋಲ್ಡನ್ ಗ್ಲೋವ್ಸ್ ಅಂತ ಕೈ ಹಾಕೊಂತೀವಲ್ಲ ಹಿಂದ್ಗಡೆ ಇರ್ತಾನಲ್ಲ ಅವನಿಗೆ. ಟೂರ್ನಿಯಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ಗೆ ನೀಡುವ ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ಸ್ಪೇನ್ ಆಟಗಾರ ಉನಾಯ್ ಸೈಮನ್ ಅವರಿಗೆ ನೀಡಿದರು. ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಗೋಲ್ಡನ್ ಬಾಲು ಪಂದ್ಯಾವಳಿ ಶ್ರೇಷ್ಠ ಆಟಗಾರ ನೀಡ್ತಾರೆ. ಇದನ್ನು ಚಿನ್ನದ ಗೆದ್ದುಕೊಂಡ್ರು. ಮ್ಯಾಂಚೆಸ್ಟರ್ ಸಿಟಿ ತಂಡದ ಮಿಡ್ ಫೀಲ್ಡರ್ ಆಗಿರೋ 30 ವರ್ಷದ ವಯಸ್ಸಿನ ರೋಡ್ರಿ ಅವರು 2024 ವಿಶ್ವದ ಶ್ರೇಷ್ಠ ಆಟಗಾರ ನೀಡಲಾಗಿರೋ ಬ್ಯಾಲೆನ್ ಡೋರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದರು. 2024ರಲ್ಲಿ ಈ ಫುಟ್ಬಾಲ್ ಆಟಗಾರರಿಗೆ ಶ್ರೇಷ್ಠ ಒಂದು ಪ್ರಶಸ್ತಿ ನೀಡ್ತಾರೆ, ಬ್ಯಾಲೆನ್ ಡೋರ್. ಈ ಫುಟ್ಬಾಲಲ್ಲಿ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ, ಅದನ್ನು 2024ರಲ್ಲಿ ಇವ್ರು ಪಡ್ಕೊಂಡಿದ್ದಾರೆ, ರೋಡ್ರಿ ಅಂತ. ಸ್ಪೇನ್ ತಂಡದ ನಾಯಕ ನೆನಪಿರಲಿ, ರೋಡ್ರಿ. ಅರ್ಥ ಆಯ್ತಾ? ಆಮೇಲೆ ಅರ್ಜೆಂಟೈನಾ ಸೋಲ್ತಲ್ಲ, ಅದು ಮೆಸ್ಸಿ ಇದ್ದಾರೆ ನೋಡಿ. ಸ್ಪೇನು ಕೇಳ್ಬೋದು, 2010, 2020, 2000 ಗೆದ್ದಿದೆ. ಅತಿ ಹೆಚ್ಚು ಬ್ರೆಜಿಲ್ ನೆನಪಿರಲಿ. ಆಮೇಲೆ ಚಾಂಪಿಯನ್ ಸ್ಪೇಸ್ ಎಷ್ಟು ಅಮೌಂಟ್ ತೊಗೊಂಡು ಅಂದರೆ ಚಾಂಪಿಯನ್ ಸ್ಪೇನ್ 491 ಕೋಟಿ, ರನ್ನರ್ ಅಪ್ ಅರ್ಜೆಂಟೈನಾ 321 ಕೋಟಿ. ನೆಕ್ಸ್ಟ್ ಅವ್ರ ರೀತಿ ಸ್ಪೇನ್ನ ಪೋರ್ಚುಗಲ್ ಮತ್ತು ಮೊರೊಕ್ಕೋ ನಡೀತದೆ. ಮೊದಲ ವಿಶ್ವಕಪ್ ಯಾವಾಗಾಗಿತ್ತು? 1930. ಫಿಫಾ ಕಪ್ ಟ್ರೋಫಿಯನ್ನು ವಿನ್ಯಾಸಗಾರ ಸಿಲಿಯನ್ ಗಾಜಿ 2000 ನಡೆಸಿದ್ರು ಇವರು, 1930. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏಕಕಾಲಕ್ಕೆ ಪುರುಷ ಮತ್ತು ಮಹಿಳೆ ಫಿಫಾ ವಿಶ್ವಕಪ್ ಚಾಂಪಿಯನ್ ಪಡೆದ ದೇಶ ಸ್ಪೇನ್. ಮೇ ಬಿ ಇಟ್ಸ್ ಇದು ಇನ್ಫ್ಲೂಯೆನ್ಸ್ಡ್ ಬೈ ದ ಕೋಚರ್ ಅನಿಸುತ್ತೆ. ಇದು ನೋಡಿ, ಹುಬ್ಬಳ್ಳಿಯ ಡಾಕ್ಟರ್ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಶ್ರೀನಿವಾಸ್ ಎಂ ಜೋಶಿ ಅವರಿಗೆ ವಿಶ್ವಮಟ್ಟದ ರೆಡ್ ಬಕ್ಲರ್ ಪ್ರಶಸ್ತಿ ಲಭಿಸಿದೆ ಅಂತೆ. ಇದು ಇಂಪಾರ್ಟೆಂಟು. ಕೆನಡಾದ ಮಾಂಟ್ರಿಯಾಲ್ನಲ್ಲಿ ಪ್ರದಾನ ಮಾಡಲಾಗಿದೆ. ಇದನ್ನು ಆಸ್ಕಾರ ಪ್ಲೇಟಿನಾ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟು, ಇವೇ ಗೂಗಲ್ ಕ್ವಶನ್ಸ್. ಅದಾದ ನಂತರ 72ನೇ ನೆಕ್ಸ್ಟ್ ಬಂದುಬಿಟ್ಟು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಇದು ಇಂಪಾರ್ಟೆಂಟು, ಸೊ ದಟ್ ನೋಡ್ಕೊಳ್ಳಿ. ಕನ್ನಡಕ್ಕೆ 4 ಪ್ರಶಸ್ತಿಗಳು ಲಭಿಸಿದ್ದು, ತುಳುವಿಗೆ 1 ಪ್ರಶಸ್ತಿ ಲಭಿಸಿದೆ. ತುಳು ಈಸ್ ಆಲ್ಸೋ ಪಾರ್ಟ್ ಆಫ್ ಕರ್ನಾಟಕ ಅಲ್ವಾ.
ಕನ್ನಡದ 4 ಪ್ರಶಸ್ತಿಗಳಲ್ಲಿ ಮಿಥ್ಯ ಚಿತ್ರವು 3 ಪ್ರಶಸ್ತಿ. ನಾನು ನಿಮ್ಗೆ ಹೇಳಿದಿಲ್ಲ ಕನ್ನಡ ವಿಭಾಗದಲ್ಲಿ ಮಿಥ್ಯ ಚಿತ್ರ ಎಷ್ಟು ಇದು ಪ್ರಶಸ್ತಿ ಪಡ್ಕೊಂಡಿದೆ, 3 ಪ್ರಶಸ್ತಿ ಪಡ್ಕೊಂಡಿದೆ ಅಂತ. ಅದೇ ಇದು ನಾನು ನಿಮಗೆ ಹೇಳಿದೆ. ಅತ್ಯುತ್ತಮ ಚಲನಚಿತ್ರ ಆರ್ಟಿಕಲ್ 370, ಅತ್ಯುತ್ತಮ ನಟ ಮಮ್ಮೂಟಿ ಬ್ರಹ್ಮಯುಗಂ. ಅದು ಯಾವುದದು? ಮಲಯಾಳಂ ಚಿತ್ರ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಯಾವ ಚಿತ್ರ ಯಾವ. ಆಮೇಲೆ ಕಾರ್ತಿಕ್ ಆರ್ಯನ್ ಚಂದು ಚಾಂಪಿಯನ್, ಇದು ಹಿಂದಿ ಫಿಲ್ಮು. ಇವರಿಬ್ಬರಿಗೆ ಸೇರಿ ಅತ್ಯುತ್ತಮ ನಟ ಪ್ರಶಸ್ತಿ ಕೊಡ್ತಾರೆ. ಅತ್ಯುತ್ತಮ ನಟಿ ಬಂದುಬಿಟ್ಟು ಯಾಮಿ ಗೌತಮ್, ಆರ್ಟಿಕಲ್ 370. ಇವಳದು ಹಿಂದಿ ಫಿಲ್ಮ್ ಇದು. ನಿರ್ದೇಶಕರ ಅತ್ಯುತ್ತಮ ಚಲನಚಿತ್ರ ವೀರ ಸಾವರ್ಕರ್, ನಿರ್ದೇಶಕ ರಣದೀಪ್ ರಣೋಡ. ಅದಾದ ನಂತರ ಸಾಕು, ಜಾಸ್ತಿ ಇದರಲ್ಲಿ ಇಂಪಾರ್ಟೆಂಟು. ಅತ್ಯುತ್ತಮ ಬಾಲ ಕಲಾವಿದ ಅತೀಶ್ ಎಸ್ ಶೆಟ್ಟಿ, ಕನ್ನಡ ಚಿತ್ರ ಮಿಥ್ಯ, ಕನ್ನಡ ಚಿತ್ರಕ್ಕೆ ಅತ್ಯುತ್ತಮ ಬಾಲಕ. ಯಾಕೆ ಇದನ್ನ ಹಾಕಿದ್ದೀವಿ ಸರ್ ನೀವು? ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಾರೆ, ಸೊ ದಟ್ ಮ್ಯಾಥ್ಸ್ ಕ್ವಶನ್. ನೆಕ್ಸ್ಟು 3 ಪ್ರಶಸ್ತಿ ಪಡೆದ ಮಿಥ್ಯ ಸಿನಿಮಾ ಕನ್ನಡ ಸಿನಿಮಾ 2024ರಲ್ಲಿ ತೆರೆಕಾಣುತ್ತಿದ್ದು. ಯಾವ್ಯಾವ ಪ್ರಶಸ್ತಿ ಪಡೆದಪ್ಪ? 3 ಪ್ರಶಸ್ತಿನ. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅತ್ಯುತ್ತಮ ಬಾಲ ಕಲಾವಿದ ಅತೀಶ್ ಎಸ್ ಶೆಟ್ಟಿ, ಅತ್ಯುತ್ತಮ ಪೋಷಕ ನಟಿ ರೂಪಾಶ್ರೀ ವರ್ಕಾಡಿ, ಕನ್ನಡದ ಅತ್ಯುತ್ತಮ ಸಿನಿಮಾ ಪುಸ್ತಕ. ಇದು 3 ಪ್ರಶಸ್ತಿ ಆಯಿತಾ. ಕನ್ನಡದ ಅತ್ಯುತ್ತಮ ಸಿನಿಮಾ ಪುಸ್ತಕ ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಮೇ ಬಿ ಇದನ್ನು ಕ್ವಶನ್ ಕೇಳ್ತಾನೆ, ಸ್ವಲ್ಪ ಕ್ಯಾಚಿ ಇದೆ, ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಸರ್ ನೀವು ಯಾವ ಬೇಸಸ್ ಮೇಲೆ ಮಾಡ್ತೀರಾ? ಯಾವ ಬೇಸಸ್ ಇಲ್ಲಪ್ಪ, ವಿವೇಕ್ ಯೂಸ್ ಕ್ವಶನ್ಸ್ ಇರುತ್ತಲ್ಲ, ಆ ಬೇಸಸ್ ಮೇಲೆ ಮಾಡ್ತೀನಿ. ನೆಕ್ಸ್ಟು ನೀತಿ ಆಯೋಗದ ಸ್ನೇಹಿ ಸೂಚ್ಯಂಕ ಪ್ರಕರಣ ಗುಜರಾತ್. ನೀತಿ ಆಯೋಗದ ಹೂಡಿಕೆ ಸ್ನೇಹಿ ಸೂಚ್ಯಂಕ ಪ್ರಕಟ ಗುಜರಾತ್ ಮೊದಲ ಸ್ಥಾನ. ಏನಂಗಂದರೆ ಸರ್, ಏನಿಲ್ಲ, ಈಗೇನಾದರೂ ಒಂದು ಬಿಲ್ಡಿಂಗು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂದರೆ ಅಲ್ಲಿ ಪರ್ಮಿಷನ್ ತೊಗೊಳ್ಳೋದಾಗಿರಲಿ, ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ನ ಮೂಲಭೂತ ಸೌಕರ್ಯಗಳನ್ನು ಆ ಕಂಪ್ನಿಗೆ ಒದಗಿಸೋದ್ರಲ್ಲಿ ಯಾವುದು ಹೂಡಿಕೆ ಮಾಡೋಕ್ಕೆ ಗುಜರಾತ್ ಫಸ್ಟ್ ಇದೆ ಅಂತೆ. ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು ಅಗ್ರಸ್ಥಾನ ಪಡ್ಕೊಂಡಿದೆ ಅಂತೆ. ನೋಡಿರಲಿ. ದೇಶದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೂಡಿಕೆಯಾಗಿರುವ ಪೂರಕ ವಾತಾವರಣ ಮೌಲ್ಯೀಕರಿಸುವ ನೀತಿ ಆಯೋಗದ ಹೂಡಿಕೆ ಸ್ನೇಹಿ ಸೂಚ್ಯಂಕ ಬಿಡುಗಡೆ. ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಲಕ್ಷದ್ವೀಪ ಅತ್ಯಂತ ಕಳಪೆ ತೋರಿಸಿದೆ ಅಂತೆ. ಗುಜರಾತ್ ರಾಜ್ಯ ಹೈಯೆಸ್ಟ್. ನೆಕ್ಸ್ಟ್ ಕರ್ನಾಟಕ ರಾಜ್ಯವು ದೇಶದ ಒಟ್ಟು ಸಾಫ್ಟ್ವೇರ್ ರಫ್ತಿನಲ್ಲಿ ಶೇಕಡ 41ರಷ್ಟು ಹೊಂದುವ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದು, ದೇಶದ ಒಟ್ಟಾರೆ ರಫ್ತುವಲಯದ ಶೇಕಡ 24ರಷ್ಟು ಪಾಲನ್ನು ಪಡೆದು ಪ್ರಥಮ ಸ್ಥಾನ ಹೊಂದಿಕೊಂಡಿದೆ. ಸಾಫ್ಟ್ವೇರ್ ರಫ್ತಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ. ಒಟ್ಟಾರೆ ರಫ್ತು ವಲಯದಲ್ಲಿ 24ರಷ್ಟು ಪಾಲನ್ನು ಪಡೆದ ಪ್ರಥಮ ಸ್ಥಾನವನ್ನು ನೆನಪಿಟ್ಕೊಳ್ಳಿ. ಪ್ರಧಾನಿ ಮೋದಿಯವರ ತ್ರಿರಾಷ್ಟ್ರ ಪ್ರವಾಸ ಇಂಡೋನೇಷ್ಯಾಕ್ಕೆ, ಆಮೇಲೆ ಆಸ್ಟ್ರೇಲಿಯಾಕ್ಕೆ, ಆಮೇಲೆ ನ್ಯೂಜಿಲ್ಯಾಂಡ್ಗೆ ಹೋಗಿದ್ದಾರೆ. ಪ್ರಧಾನಿ ಮೋದಿಯವರು ಇಂಡೋನೇಷ್ಯಾ ಪ್ರವಾಸ ಜುಲೈ 6ರಿಂದ ಜುಲೈ 8 ಮಾಡಿದ್ದಾರೆ. ಡೇಟ್ಸ್ ಎಲ್ಲ ಬೇಡ್ರಪ್ಪ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಸರ್ ಡೇಟ್ ಗೂಗಲ್ ಕ್ವಶನ್ ಒಂದು ಹೋದ್ರು ಹೋಗ್ಲಿ, ಕೇಳೋದಿಲ್ಲ ಡೇಟ್ಸ್ ಎಲ್ಲ, ಅಷ್ಟೆಲ್ಲ ಟೈಮ್ ಇರಲ್ಲ. ಆಮೇಲೆ ಇಂಡೋನೇಷ್ಯಾ ಪ್ರತಿದೇಶಕ್ಕೆ ಹೋದ ಒಪ್ಪಂದಗಳಾಗ್ತವೆ. ಅದರಲ್ಲಿ ಸುಬಾಂಗ್ ಬಂದರು ಇತ್ತೀಚೆಗೆ ನರೇಂದ್ರ ಮೋದಿಯವರು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡರು ಅಂತ ಕೇಳ್ತಾರೆ. ಸುಬಾಂಗ್ ಬಂದರು ಎಲ್ಲಿ ಬರುತ್ತೆ? ಇಂಡೋನೇಷ್ಯಾದಲ್ಲಿ ಬರುತ್ತೆ. ಇಂಡೋನೇಷ್ಯಾ ಸುಬಾಂಗ್ ಬಂದರು ಅಭಿವೃದ್ಧಿಪಡಿಸಲು 2 ದೇಶಗಳ ಒಪ್ಪಿಗೆ ನೀಡಿವೆ. ಅದಾದ ನಂತರ ಮಲಕಾ ಸ್ಟ್ರೈಟ್ ಕಮೆಂಟ್ ಮಾಡಿ ಯಾವ್ಯಾವ ದೇಶದ ಮಧ್ಯೆ ಇದೆ. ಆಮೇಲೆ ಟ್ಯಾಗೂರ್ ಕಿ ಹಜಾರ್ ದೇವಂತರ್ ಅವರ ಸಾಂಸ್ಕೃತಿಕ ಶೈಕ್ಷಣಿಕ ರಾಜತಾಂತ್ರಿಕ ವರ್ಷವನ್ನು ಆರಂಭಿಸಿದ 2 ರಾಷ್ಟ್ರ ನಾಯಕರು ಘೋಷಿಸಿದ್ದಾರೆ. ಕಿ ಹಜಾರ್ ದೇವಂತರ್ ಅವರು ಇಂಡೋನೇಷ್ಯಾದ ಮೊದಲ ಸಚಿವರಾಗಿದ್ದರು. ಆಮೇಲೆ ಟ್ಯಾಗೂರ್ ನಿಮ್ಗೆ ಗೊತ್ತಿದೆ. ನೆಕ್ಸ್ಟು ಇಂಡೋನೇಷ್ಯಾದ ಪ್ರವಾಸದಲ್ಲಿದ್ದ ಪ್ರಧಾನಿ ನಮ್ಮ ಮೋದಿಯವರಿಗೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ನೆನ್ಪಿಟ್ಕೊಳ್ಳಿ. ಇಂಡೋನೇಷ್ಯಾ ಅಧ್ಯಕ್ಷ ಯಾರು? ಪ್ರಬೋವೋ ಸುಬಿಯಾಂಟೋ. ದೇಶಗಳನ್ನು ಕೊಟ್ಬಿಟ್ಟು ಅವರು ಪ್ರಧಾನಮಂತ್ರಿಗಳು ನೆನ್ಪಿಟ್ಕೊಳ್ಬೋದು, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾರು? ಬಿತಾಂಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಂಡೋನೇಷ್ಯಾದ ಧ್ರುವತಾರೆ ಅಂತ ಕರೀತಾರೆ ಅಂತ. ಇದನ್ನು ಯಾರಿಗೆ ಕೊಟ್ಟರು? ಮೋದಿಯವರಿಗೆ ಕೊಟ್ಟರು. ಇದಕ್ಕಿಂತ ಮುಂಚೆ ಅವಾಗಲೇ ಹೇಳಿದ ನೆಹರು ಅವರಿಗೆ ಕೊಟ್ಟಿದ್ದರು, ಪದಕ ಪಡ್ಕೊಂಡಿರಲಿಲ್ಲ. ಈ ಪದಕವನ್ನು ಒಡಿಶಾದ ಮುಖ್ಯಮಂತ್ರಿ ಬಿಜು ಪಟ್ನಾಯಕ್ ಅವರಿಗೂ ನೀಡಲಾಗಿದೆ. ಇದನ್ನು ನರೇಂದ್ರ ಮೋದಿಯವರು 2ನೇದವರು. ಆಮೇಲೆ ಕೇಳ್ತಿರ್ತಾನೆ. ಆಮೇಲೆ ಈಗ ಇಂಡೋನೇಷ್ಯಾದ್ದು ನಮ್ಮ ಜೊತೆಗೆ ಏನಂದರೆ, ಅದೇ ನಾನು ಹೇಳಿದೆ, ಒಂದು ಅಸ್ತ್ರ
ಒಂದು ಕ್ಷಿಪಣಿ ಜೊತೆಗೆ ಬ್ರಹ್ಮೋಸ್ ನಾವು ಭಾರತದ ಇಂಡಿಯನ್ ನ್ಯೂಸ್ದವರಿಗೆ ಕೊಡೋಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕೇಳ್ತಾನೆ, ಅಸ್ತ್ರ ಅನ್ನೋದು ಯಾವ ಟೈಪ್ ಆಫ್ ಮಿಸೈಲ್ಸಲ್ಲಿ ಟೈಪ್ಸ್ ಇರುತ್ತೆ. ಒಂದು ಏರ್ ಟು ಏರ್ ಮಿಸೈಲ್ಸ್ ಇರುತ್ತೆ, ಒಂದೇದು ಗ್ರೌಂಡ್ ಟು ಏರ್ ಇರುತ್ತೆ, ಅಂದರೆ ಅರ್ತ್ ಟು ಏರು. ಅದಾದ ನಂತರ ಸಮುದ್ರದಿಂದ ಏನು ಓಡಾಡುತ್ತೆ ಆ ಥರದ್ದು ಮಿಸೈಲ್ಸ್ ಇರುತ್ತೆ, ಸಮುದ್ರದಿಂದ ಓಡಾಟ ಮಾಡ್ತಾರಲ್ಲ ಏರ್ಗೆ. ಅದರಲ್ಲಿ ಅಸ್ತ್ರ ಅನ್ನೋದೇನಂದರೆ ಏರ್ ಟು ಏರ್ ಮಿಸೈಲು ಅಸ್ತ್ರ ಅನ್ನೋದು. ಅರ್ಥ ಆಗ್ತಿದೆಯಾ? ಇದನ್ನು ಏನು ವಿಮಾನದಿಂದನೂ ಹಾರಿಸ್ಬೋದು ಬೇರೆ ದೇಶಕ್ಕೆ, ಬೇರೆ ದೇಶದವರು ಟಾರ್ಗೆಟ್ಗೆ. ಆಮೇಲೆ 28 ಕೋಟಿ ಜನಸಂಖ್ಯೆ ಹೊಂದಿರುವುದ ಮತ್ತು ವಿಶ್ವದ 3ನೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಪ್ಪ ಅಂದರೆ ಇಂಡೋನೇಷ್ಯಾ. ನೆನಪಿಟ್ಕೊಳ್ಳಿ. ನೆಕ್ಸ್ಟು ಮೋದಿಯವರು ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಮಾಡ್ತಾರೆ. ಯುರೇನಿಯಂ ಸಂಪನ್ಮೂಲದಲ್ಲಿ ಜಗತ್ತಿನಲ್ಲಿ ಯುರೇನಿಯಂ ಜಾಸ್ತಿ ಇರೋದಿಲ್ಲಪ್ಪ ಅಂದರೆ 28% ಆಸ್ಟ್ರೇಲಿಯಾದಲ್ಲಿದೆ ಅಂತೆ. ಖುಷಿ ವಿಚಾರ ಏನಂದರೆ ಯುರೇನಿಯಂ ಜೊತೆಗೆ ಭಾರತಕ್ಕೆ ಕೊಡೋಕ್ಕೆ ಒಪ್ಪಂದ ಆಗಿದೆ. ಮೊದಲು ಇರಲಿಲ್ಲ, ಇವಾಗ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದು ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಆಮೇಲೆ ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸನ್ನು 2027 ಬೆಂಗಳೂರಿನಲ್ಲಿ ಸ್ಥಾಪಿಸುವ ಒಪ್ಪಂದಕ್ಕೆ ಭಾರತ ಮತ್ತು ಆಸ್ಟ್ರೇಲಿಯಾ ಸಹಿ ಹಾಕಿವೆ. ಅವರು ಒಂದು ಕ್ಯಾಂಪಸ್ಸನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ ಬೆಂಗಳೂರಲ್ಲಿ. ಸೊ ದಟ್ ಅವ್ರ ಸ್ಟೂಡೆಂಟ್ ಗೆಟ್ ಗುಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇನ್ ಬೆಂಗಳೂರು. ನೆಕ್ಸ್ಟ್ ಬಂದುಬಿಟ್ಟು ಭಾರತ ದೇಶದಲ್ಲಿ 7 ಅಣುಸ್ಥಾವರಗಳಿವೆ. ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಅಂತ ಬಯೋಟ್ ಹಾಕಲೇಬೇಕು. ಸಾಕು. ಪ್ರಧಾನಿ ಮೋದಿಯವರು ನ್ಯೂಜಿಲೆಂಡ್ ಪ್ರವಾಸ, ಅದೇ 3 ದೇಶ ಆಯ್ತಲ್ಲ, ಇವರು ಒಂದು ಪ್ರೋಗ್ರಾಮ್ ಮಾಡಿದ್ರಂತೆ. ಕಿಯಾ ಹೋರಾ ಮೋದಿ, ನೀವು ಹೇಗಿದ್ದೀರಾ, ಆರೋಗ್ಯವಾಗಿರಿ ಅಂತ. ಸೊ ಕಿಯಾ ಹೋರಾ ಮೋದಿ ಕೇಳಲ್ಲ, ಕೇಳಿದರೆ ಯಾವ ದೇಶ ಅಂದರೆ ನ್ಯೂಜಿಲೆಂಡ್. ಆಮೇಲೆ ಇಂಡೋನೇಷ್ಯಾಕ್ಕೆ ಧಾರವಾಡದ ಗೋಧಿ ವೆರಿ ವೆರಿ ಇಂಪಾರ್ಟೆಂಟ್. TWR 162 ಇದು ಯಾವ ದೇಶ, ಯಾವ ತಳಿದು ಭತ್ತ, ಗೋಧಿ, ರಾಗಿ ಥರ ಕೊಟ್ಟಿರ್ತಾರೆ, ಗೋಧಿ ತಳಿ. ಅದಾಯ್ತಾ? ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಕರ್ನಾಟಕ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ. ವೆರಿ ಇಂಪಾರ್ಟೆಂಟ್. IIT ಅಂತ ಕೊಟ್ಬಿಡ್ತಾನೆ, ಧಾರವಾಡದ್ದು ಕನ್ಫ್ಯೂಸ್ ಹಾಕೋಬೇಡಿ. ಇದು ಬಂದುಬಿಟ್ಟು ಕೃಷಿ ವಿಶ್ವವಿದ್ಯಾಲಯ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಯಾರ ನೇತೃತ್ವದಲ್ಲಿ ಹಂಚಿನಾಳ್ ಗೋಧಿ ಸುಧಾರಣಾ ಕಾರ್ಯಕ್ರಮ ನೇತೃತ್ವದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದು 1999 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಏನು ವಿಶೇಷತೆ ಇದೆ? ತಳಿಗೆ ಎಲೆ ತುಕ್ಕು ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕವಾಗಿದೆ. ಪ್ರತಿರೋಧಕ ಅಂದರೆ ಏನಪ್ಪ? ಅದು ಬರೋದಿಲ್ಲ ಅಂತ. ನೆಕ್ಸ್ಟ್, ಭಾರತ ದೇಶವು 2040ರಲ್ಲಿ 1 ಲಕ್ಷ ಮೆಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನೆಗೆ ಗುರಿ ಹಾಕೊಂಡಿದೆ ಅಂತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ನಿಮಗೆ ಹೇಳಿದೆ BSNL ಸ್ಯಾಟಲೈಟ್ ಫೋನ್ ಬಿಡುಗಡೆ. ಸಾಂಪ್ರದಾಯಿಕ ನೆಟ್ವರ್ಕ್ ಇಲ್ಲದ ಪ್ರದೇಶಗಳಲ್ಲೂ ಮೊಬೈಲ್ ಸೇವೆ ಕಲ್ಪಿಸುವ ಸ್ಯಾಟಲೈಟ್ ಫೋನ್ಗಳನ್ನು BSNL ಬಿಡುಗಡೆ ಮಾಡಿದೆಯಂತೆ. BSNL ಭಾರತ ಸರ್ಕಾರದ ಸಂಪರ್ಕ ಸಚಿವಾಲಯದ ದೂರ ಸಂಪರ್ಕ ಇಲಾಖೆ ಮಾಲೀಕತ್ವದ ಸಾರ್ವಜನಿಕ ಒಡೆತದ ಕಂಪನಿ ಇದು. ಮತ್ತು ರಿಲಯನ್ಸು, ಏರ್ಟೆಲ್ಲು, ಐಡಿಯಾ ಅವೆಲ್ಲ ಇತ್ತವಲ್ಲ, ಏನು ಸಹ ಜಿಯೋ, ಇವೆಲ್ಲ ಪ್ರೈವೇಟ್ ರೀ. ಜಿಯೋ ಪ್ರೈವೇಟು. ನಾವೆಲ್ಲ ಸಿಕ್ಕಾಬಿಟ್ಟು ರೀಚಾರ್ಜ್ ಮಾಡಿಸ್ತೀವಲ್ಲ, ಮೊದಲೆಲ್ಲ ಆರಾಮಾಗಿತ್ತು ಇನ್ಕಮಿಂಗ್ ಔಟ್ಕಮಿಂಗ್. ಇವಾಗ ನೋಡಿ ಮೊನೋಫುಲಿ ಆಗ್ತಿದೆ, ಆಗ್ತಾ ಇರಲಿ. ಈಗ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇದು BSNL. ವಾರಕ್ಕೆ 2 ಸಲ ಪಡೆಯುವ ಇನ್ಸುಲಿನ್ ಅವಿಕ್ಲಿ ವೆರಿ ಇಂಪಾರ್ಟೆಂಟ್. ನೋವೋ ನಾರ್ಡಿಸ್ಕ್ ಬಿಡುಗಡೆ. ನೋವೋ ನಾರ್ಡಿಸ್ಕ್ ಯಾವುದಿದು? ನೋವೋ ನಾರ್ಡಿಸ್ಕ್ ಅನ್ನೋದು ಡೆನ್ಮಾರ್ಕ್ ಔಷಧಿ ಕಂಪನಿದು ನೋವೋ ನಾರ್ಡಿಸ್ಕ್. ಈಗ ಇನ್ಸುಲಿನ್ ಈ ಮೊದಲೇನು ಡೈಲಿ ತೊಗೊತಿದ್ರಲ್ಲ, ಜಗತ್ತಿನ ಮೊದಲ ವಾರಕ್ಕೊಮ್ಮೆ ಬಳಸುವ ಇನ್ಸುಲಿನ್ ಇದು ಅವಿಕ್ಲಿ ಇದೆ ನೋಡಿ. ಭಾರತ ಕೂಡ 6ನೇ ದೇಶ ಕಂಡಿದ್ದು. ದೈನಿಕ ಇಂಜೆಕ್ಷನಿಂದ ಭಯಭೀತರಾಗಿರೋ ಡಯಾಬಿಟಿಸ್ ರೋಗಿಗಳು ಇನ್ನು ಮುಂದೆ ವರ್ಷಕ್ಕೆ 365 ಡೈಲಿ ಒಂದೊಂದು ತೊಗೊಂಡು ಪಾಪ ಅವ್ರು ಬದುಕಿರೋರ್ಗೂ ತಗೋಬೇಕಾಯ್ತು 365 ಡೇಸ್. ಇವಾಗ 52 ತಗೋ ಸಾಕು. ಇದೇನು ಬೇಡ, ಎಕ್ಸಾಮ್ಸ್ ಕೇಳಲಿ ಅಂತವೆಲ್ಲ ಸುಮ್ಮನೆ ಕೊಡ್ತಾರೆ. ಭಾರತ ಮತ್ತು UK ಅಂದ್ರೆ ಇಂಗ್ಲೆಂಡಪ್ಪ CETA ಜಾರಿ. ಹೆಂಗಂದ್ರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್. ಏನಿಲ್ಲಪ್ಪ, ನೀವು ಮುಕ್ತವಾಗಿ ವ್ಯಾಪಾರ ಮಾಡೋಣ ಅಂತ ಅಷ್ಟೇ. ನಿಮಗೆ ಟ್ಯಾರಿಫ್ ನೀವು ಹಾಕಬೇಡ್ರಿ, ನಾನು ಹಾಕಬೇಡ್ರಿ, ಅಷ್ಟೇ. ಅದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಕೇಳಿಬಿಡ್ತಾನೆ, ಪ್ರಧಾನಿ ಮೋದಿಯವರ ನೇತೃತ್ವದ ಸರ್ಕಾರ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡ. ಭಾರತ ಸರ್ಕಾರವು ಯಾವ ದೇಶದೊಂದಿಗೆ ಮುಕ್ತ ವ್ಯಾಪಾರ ಮಾಡಿಕೊಂಡಿದೆ ಅಂದರೆ
ಮಾರಿಷಸ್ಸು, UAE, ಆಸ್ಟ್ರೇಲಿಯಾ, ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘಟನೆ, ಒಮಾನ್, ಬ್ರಿಟನ್ ಜೊತೆಗೆ ಆರು ಮುಕ್ತ, ಇವೆಲ್ಲ ನೆನಪಿರಲಿ ದೇಶ. ಬ್ರಿಟನ್ ಜೊತೆಗಿನ ಒಪ್ಪಂದದ ಕಾರಣಗಳ ಮೂಲಕ ಭಾರತ ಸರಿಸುಮಾರು 99% ಸರಕುಗಳ ಬ್ರಿಟನ್ ಮಾರುಕಟ್ಟೆ ಸುಂಕ ರಹಿತವಾಗಿದೆ. ಅವ್ರಿಗೆ ನಮಗೇನು ಸುಂಕ ರಹಿತ ಮಾಡ್ತಾವೆ ನಾವು ಕೂಡ. ಇದು CETA ಅನ್ನೋದು ಇದು ಜಸ್ಟ್ ಬರೀ ನಾನು ಅವಾಗಲೇ ಹೇಳಿದೆಲ್ಲ ನಿಮಗೆ, ಥಿಂಗ್ಸ್ಗೆ ಮಾತ್ರ ಅಲ್ಲ, ಸೇವೆಗಳಿಗೂ ಹೂಡಿಕೆಗಳು ಬೌದ್ಧಿಕ ಶಕ್ತಿ, ಕಾರ್ಮಿಕ ಮಾನದಂಡನೂ ಕೂಡ ನಿಯಂತ್ರಿಸುವ ಹೆಚ್ಚು ವ್ಯಾಪ್ತಿ ಹೊಂದಿದೆ ಅಂತ ಇದೆ. ವೆರಿ ಇಂಪಾರ್ಟೆಂಟ್. ಈಗ ಪೇಟೆಂಟ್ ಎಲ್ಲ ತೊಗೊತಿರ್ತಾರಲ್ಲ, ಅದ್ರದ್ದೆಲ್ಲನೂ ಇದು ಹೊಂದ್ಕೊಂಡಿದೆ ಅಂತೆ. ಆಮೇಲೆ FTA ಅಂದರೆ CTA, ಇದಕ್ಕೂ FTAಗೂ PTAಗೂ ಡಿಫ್ರೆನ್ಸ್ ಇರುತ್ತಪ್ಪ, ಕರೆಕ್ಟಾಗಿ ನೋಡ್ಕೊಂಬಿಡಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್, ಬಹುತೇಕ ಸರಕುಗಳ ಮೇಲೆ ಸರಕುಗಳಿಗೆ ಮಾತ್ರ. ಒಪ್ಪಂದ ಮಾಡಿಕೊಂಡ ಸರಕುಗಳ ಮೇಲೆ ಸುಂಕವನ್ನು ಕಡಿಮೆ ಮಾಡೋದು. ಇದು PTA ಅಂದರೆ ಪ್ರಿಪ್ರೇಷನಲ್ ಟ್ರೇಡ್, ಹೆಸರೇ ಕೊಡ್ತಾ ಇದೆ ಅಲ್ಲಿ, ಪ್ರಿಪ್ರೇಷನಲ್ ಟ್ರೇಡ್ ಅಗ್ರಿಮೆಂಟ್ ಅಂತ. ಅರ್ಥಾಗ್ತಿದೆಯಾ? ಇಂಥವಂತ ಇದರಲ್ಲಿ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಇದರಲ್ಲಿ ಇನ್ಕ್ಲೂಡಿಂಗ್ ಬೌದ್ಧಿಕ ಶಕ್ತಿ, ಕಾರ್ಮಿಕ ಮಾನದಂಡ. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ, ಅಂದರೆ ಯುರೋಪಿಯನ್ ಒಕ್ಕೂಟ ಇದೆಲ್ಲ, ಯುರೋಪ್ ಕಂಟ್ರೀಸ್ ಎಲ್ಲ ಇರ್ತಾವಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಯುರೋಪ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಇವರಿಬ್ಬರು ಸೈನ್ ಹಾಕ್ತಾರೆ. ಯಾವುದದು? ಮದರ್ ಆಫ್ ಆಲ್ ಡೀಡ್. ಇದು ಇಂಪಾರ್ಟೆಂಟ್. ಮದರ್ ಆಫ್ ಆಲ್ ಡೀಡ್ ಯಾವ ಎರಡು ದೇಶಗಳ ಮಧ್ಯೆ ಅಂತಾನು ಕೇಳ್ಬೋದು. ದೇಶ ಅಂದರೆ ಯುರೋಪಿಯನ್ ಯೂನಿಯನ್, ಇದ್ರ ಮಧ್ಯೆ ನಡೆದಿದೆ. ನೆನಪಿಡಬೇಕು, ಇದು ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್, ಭಾರತದ ಸ್ಥಾನ 125, ಮೊದಲ ಸ್ಥಾನ ಯಾವುದು? ಸ್ವೀಡನ್ನು. 197 ದೇಶಗಳ ಪೈಕಿ 175ನೇ ಸ್ಥಾನವನ್ನು ತಳ್ಳಲ್ಪಟ್ಟಿದೆ. ಭಾರತ ಮೊದಲು 124, ಹೋದ ವರ್ಷ, ಈ ವರ್ಷ 137, ಒಂದು ವರ್ಷ ಕಳ್ಕೊಂಡ್ಬಿಡ್ತು. ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಅದು. ಈಗ ಸ್ವೀಡನ್ ಯಾವುದು? ಫಸ್ಟ್ ರ್ಯಾಂಕ್. ನಮ್ಮ ಭಾರತ ಅದೇ ರೀತಿ 125ನೇ ಸ್ಥಾನದಲ್ಲಿದೆ. ನೋಡ್ರಿ, ಟಾಪ್ 3 ಕಂಟ್ರೀಸ್: ಸ್ವೀಡನ್ನು, ಸ್ವಿಟ್ಜರ್ಲ್ಯಾಂಡು, ಫಿನ್ಲ್ಯಾಂಡು, ಜರ್ಮನಿ. ಸ್ವಿಟ್ಜರ್ಲ್ಯಾಂಡ್, ಫಿನ್ಲ್ಯಾಂಡ್, ಜರ್ಮನಿ. ಅದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಟಾಪ್ 10 ಔಟ್ ಆಫ್ 9 ಯುರೋಪಿಯನ್ ಕಂಟ್ರೀಸ್ ಇದೆ ಅಂತೆ. ಆಮೇಲೆ ಒಟ್ಟಾರೆ ಕಂಪೋಸಿಟ್ ಸ್ಕೋರಲ್ಲಿ ಭಾರತ 45 ಅಂತ ಅಂಕ ಪಡ್ಕೊಂಡಿದೆ ಅಂತೆ. ಲಾಸ್ಟ್ 5 ಇಯರ್ಸಲ್ಲಿ ಇದೆ ಹೈಯೆಸ್ಟ್ ಅಂತೆ. ಬಟ್ ಸ್ಥಾನ ಬಂದ್ಬಿಟ್ಟು ಕಳ್ಕೊಂಡಿದೆ, ನೆನಪಿರಲಿ. ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್ ಸಿದ್ಧಪಡಿಸಿದೆ ಇದನ್ನು. 2021ಕ್ಕೆ ಒಂದು ರಾಷ್ಟ್ರ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ, ಅದೇ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಸ್ಟಾರ್ಟ್ ಮಾಡಿದಾರಲ್ಲ, ಅದಕ್ಕೆ ಅಧ್ಯಕ್ಷರು ಯಾರು? ಅಧ್ಯಕ್ಷತೆ PP ಚೌಧರಿ ಅಂತ ರಚನೆ ಮಾಡಿದ್ದಾರೆ ಒಂದು ಸಮಿತಿನ. ಈ ಸಮಿತಿ ಹೇಳ್ತದಂತೆ ಏನೆಲ್ಲ ಮಾಡಬಹುದು ಒಂದು ದೇಶ, ಒನ್ ಎಲೆಕ್ಷನ್ ಒನ್ ಕಂಟ್ರಿ. ಸೊ ಶೈಕ್ಷಣಿಕ ಸುಧಾರಣೆ, ನೆರವು ನೀಡಬಹುದಂತೆ, ಅಭಿವೃದ್ಧಿ ಕಾರ್ಯಗಳ ವೇಗ, ಆರ್ಥಿಕ ಬಲವರ್ಧನೆ. SA ಮತ್ತು KSI ಮತ್ತು PSI ಸ್ವಲ್ಪ ನೋಡ್ಕೊಳ್ಳಿ ಡೀಟೇಲ್ ಆಗಿ. 16 ವರ್ಷದ ಒಳಗಿನ ಮಕ್ಕಳಿಗೆ ಜಾಲತಾಣ ನಿಷೇಧಕ್ಕೆ ಮುಂದಾಗಿರುವ ಕೇಂದ್ರ ಸರ್ಕಾರ. ನಮ್ಮ 2025 ಆಸ್ಟ್ರೇಲಿಯಾ ಮಕ್ಕಳು 16 ವರ್ಷ ಮಕ್ಕಳಿಗೆ ಇದನ್ನು ಬಂದ್ ಮಾಡಿದ್ದಾರೆ, ಸಾಮಾಜಿಕ ಮಾಧ್ಯಮ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಅದನ್ನು ಬಂದ್ ಮಾಡಬೇಕು. ಈ ಕೇಂದ್ರ ಚಿಂತನೆ ನಡೆಸಿದರೆ, ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಬಜೆಟಲ್ಲಿ ಮಾತಾಡ್ಕೊಂಡಿದ್ದಾರೆ. ಸೂನ್ ದೇ ವಿಲ್ ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ಬಿಲೋ 16 ಇಯರ್ ಸ್ಟೂಡೆಂಟ್ಸ್ ಆರ್ ಯಂಗ್ಸ್ಟರ್ಸ್. ಸಮಯ ಪಾಲನೆಯಲ್ಲಿ ಏರ್ ಇಂಡಿಯಾ 4ನೇ ಸ್ಥಾನ. ಬೇಡ ಬಿಡಪ್ಪ, ಕೇಳಲ್ಲ. ಪರಿಸರ ನಿರ್ವಹಣಾ ಸೂಚ್ಯಂಕ, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಇದನ್ನು ಓದ್ಕೊಳ್ರಪ್ಪ. ಪರ್ಫಾರ್ಮೆಂಟ್ ಇಂಡೆಕ್ಸ್ ಅಂದ ತಕ್ಷಣ 176 ಸ್ಥಾನ ಬಂದಬೇಕು. 180 ದೇಶಗಳಲ್ಲಿ 27 ತಕ್ಕಂತ 176ರಲ್ಲಿ ಹೋಗಿದಾರಂತೆ. ಫಸ್ಟ್ ಇಸ್ತೋನಿಯಾ, ಲಕ್ಸೆಂಬರ್ಗ್, ಜರ್ಮನಿ, ಅವೆಲ್ಲ ಇದೆ. ಕೊನೆ ಅಂದರೆ ವಿಯೆಟ್ನಾಂ, ಪಾಕಿಸ್ತಾನ ಅಂತೆ. ತೀವ್ರ ತಾಪಮಾನ ಅಪಾಯದಲ್ಲಿರುವ ಜಗತ್ತಿನ ನಗರಗಳಲ್ಲಿ ಭಾರತದ 14 ನಗರಗಳಿವೆ. ಇವೇನಿಲ್ಲ, ಭಾರತದ 14 ನಗರಗಳು. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. 50 ನಗರಗಳು ಬೆಂಗಳೂರು ಸೇರಿದಂತೆ ಭಾರತದ 14 ನಗರಗಳಿವೆ. ನಮ್ಮ ಬೆಂಗಳೂರು ಸೇರಿದ ನೋಡ್ರಪ್ಪ, ಅಪಾಯದಲ್ಲಿರುವಂಥ ತೀವ್ರ ತಾಪಮಾನ ಇರುವಂಥ. ಇರಾಕ್ನ ಅಲ್ ಬಸ್ರಾಹ ನಗರ ಅತಿ ಹೆಚ್ಚು ಅಪಾಯ ಹೊಂದಿರುವ ನಗರ ಅಂತ ನೋಡ್ರಪ್ಪ. 2ನೇ ಸ್ಥಾನದಲ್ಲಿ ನಮ್ಮ ಜೈಪುರ ಇದೆ. ಫಸ್ಟ್ ಯಾವುದು? ಇರಾಕ್ ದೇಶದ್ದು. ಸೆಕೆಂಡೇ ನಮ್ಮ ಜೈಪುರ. ಈ ಪೆಟ್ರೋಲ್ ಎಲ್ಲ ಖುಷಿ ಮಾಡೋಕ್ಕಾಗಲ್ಲ.
ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆ ಮುಖ್ಯಸ್ಥರ ಇದೇನೆ 5th ಮೀಟಿಂಗ್ ಆಫ್ ದ ಹೆಡ್ಸ್ ಆಫ್ ದ ಬ್ರಿಕ್ಸ್ ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಬಾಡೀಸ್ ಅಂತ. ಈ ಸ್ಟ್ಯಾಂಡರ್ಡೈಸೇಷನ್ ಬಾಡೀಸ್ ಅಂತ ನೆನ್ಪಿಟ್ಕೊಳ್ಳಿ, ನಮ್ಮ ಬೆಂಗಳೂರಲ್ಲೇ ನಡೀತು. 11 ಬ್ರಿಕ್ಸ್ ರಾಷ್ಟ್ರಗಳು. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನ್ಕೊಳ್ಳಿ, ಬ್ರಿಕ್ಸ್ ಯಾವಾಗ ಸ್ಟಾರ್ಟ್ ಆಯಿತು, ಅದಾದ ನಂತರ ಕೇಂದ್ರ ಕಚೇರಿ ಎಲ್ಲಿದೆ, ಬೀಜಿಂಗು. ಸೊ ಇವೇನೇನಿದೆ ಕ್ವಶನ್ಸು ಅವೆಲ್ಲ ನೋಡ್ಕೊಂಬಿಡಿ ಇನ್ ಡೀಟೇಲ್ ಆಗಿ. ದೇಶದ ಮೊದಲ ಜಲಜನಕ ಚಾಲಿತ ರೈಲು ಸೇವೆ ಚಾಲನೆ. ಆಮೇಲೆ ನೀವು ಏನು ಮಾಡಬೇಕಂದ್ರೆ ಪ್ರತಿ ದಿವಸ ಪ್ರಜಾವಾಣಿ ಪೇಪರ್ನ ಓದಿ ನೋಡಿ. ಇವೆಲ್ಲ ನಾನು ಪ್ರಜಾವಾಣಿ ಪೇಪರ್ ಓದಿದ್ದೆ. ಸೊ ದಟ್ ಇದು ನಾನು ಓದಿದ್ದನ್ನು ನಾನು ಡೈರೆಕ್ಟ್ ಆನ್ಸರ್ ಮಾಡ್ತಿದ್ದೆ. ಸೊ ದಟ್ ಪ್ರಜಾವಾಣಿ ಪೇಪರ್ಲಿ ಡೈಲಿ ಕಂಪಲ್ಸರಿ ಹೇಗೆ ಓದಬೇಕಂತ ನಾನು ನಿಮಗೆ ಮಾಡಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದೇಶದ ಮೊದಲ ಜಲಜನಕ ಚಾಲಿತ ರೈಲು ಸೇವೆಗೆ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು, ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದೇಶದ ಮೊದಲ ಜಲಜನಕ ಚಾಲಿತ ರೈಲು ಸಂಚಾರಕ್ಕೆ ಪ್ರಧಾನ ಎಲ್ಲಿಂದ ಎಲ್ಲಿಗೆ ಯಾವುದು? ಹರಿಯಾಣದ ಜಿಂದ್ ಸೋನಪತ್ವರೆಗೂ. ಎಲ್ಲಿ? ಹರಿಯಾಣ. ಯಾವಷ್ಟು? 89 ಕಿಲೋಮೀಟರ್ ಬೋಗಿಗಳು ಹತ್ತಿದ್ವು. ಆಮೇಲೆ ಇದು ಇಂಪಾರ್ಟೆಂಟ್ ಏನಂದರೆ ಶೂನ್ಯ ಮಾಲಿನ್ಯ ಇಂಗಾಲ ಇರೋದಿಲ್ಲ. ಒಂದು ಸತಿ ಇವರು ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಹೋಗುತ್ತಂತೆ. ನಿಶಬ್ದ ಪ್ರಯಾಣ ಇರುತ್ತೆ. ಆತ್ಮನಿರ್ಭರ ಭಾರತ ರೆಡಿ ಮಾಡ್ತಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದರೆ ಈ ಥರ ಟೆಕ್ನಾಲಜಿಯನ್ನು ಹೊಂದಿರೋ ಕೆಲವು ದೇಶಗಳಲ್ಲಿ ನಮ್ಮ ಭಾರತ. ಜರ್ಮನಿ ಇದೆ, ಚೀನಾ ಇದೆ, ಜಪಾನ್ ಇದೆ, ಅಮೇರಿಕಾ ಇದೆ, ಫ್ರಾನ್ಸಲ್ಲಿದೆ. 1 2 3 4 5 6 ದೇಶಗಳು ಜಗತ್ತಲ್ಲಿ ಈ ಥರ ಗ್ರೀನ್ ಟೆಕ್ನಾಲಜಿನ ಹೊಂದಿದೆ ಅಂತೆ, ಜಲಜನಕ ಟ್ರೈನ್ದು. ನಮ್ಮ ಭಾರತ ಅದರಲ್ಲಿ ಒಂದು ಖುಷಿ ವಿಚಾರ. ರಾಷ್ಟ್ರೀಯ ಹೂಡಿಕೆ ನೀತಿ 2024 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ 2028-29 ಅಂದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ 5 ಸದಸ್ಯ ರಾಷ್ಟ್ರಗಳೇ. ಅದಾದ ನಂತರ 10 ರಾಷ್ಟ್ರಗಳಿಗೆ ಇವರೇನು ತಾತ್ಕಾಲಿಕ ಸದಸ್ಯತ್ವ ಅಂತ 2 ವರ್ಷ ಕೊಡ್ತಾರೆ. 10 ರಾಷ್ಟ್ರಗಳಿಗೆ ತಾತ್ಕಾಲಿಕ ಸದಸ್ಯತ್ವ ಅಂತ 2 ವರ್ಷ ಕೊಡ್ತಾರೆ. ಅರ್ಥ ಆಯ್ತಾ? ಇಂಪಾರ್ಟೆಂಟು. ಅದಕ್ಕೆ ಭಾರತ ಕಾಂಪಿಟೇಷನ್ ಮಾಡ್ತಿದೆ ಅಂತೆ. ಈ ಇಬ್ಬರ ಮಧ್ಯೆ ಬಿದ್ದಿದೆ ಕಾಂಪಿಟೇಷನ್ ಭಾರತದಲ್ಲಿ. ಭಾರತ ಈ ಇದರಲ್ಲಿ ಯಾವುದಪ್ಪ ಇದು ತಾತ್ಕಾಲಿಕ ಸದಸ್ಯತ್ವಕ್ಕಾಗಿ ಒಂದು ತಜಿಕಿಸ್ತಾನ ಮತ್ತು ನಮಗೆ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಭಾರತ ಮತ್ತು ತಜಿಕಿಸ್ತಾನ ಪ್ರಭಾವಲಿ ನಾನು ಇವಾಗ ಹೇಳ್ತಾ ಇದ್ದೀನಿ, ಭಾರತನೇ ವಿನ್ ಆಗುತ್ತೆ ಇದರಲ್ಲಿ. ಕ್ವಶನ್ ಕೇಳಿದ್ದೆ ಲಾಸ್ಟ್ ಟೈಮ್, ಏನಂದರೆ ವಿಶ್ವಸಂಸ್ಥೆ ವೀಕ್ಷಕ ರಾಷ್ಟ್ರಗಳು ಯಾವ್ಯಾವು ಅಂತ. ಒಲಿಸಿ, ಪ್ಯಾಲೆಸ್ತೀನ್ 2 ರಾಷ್ಟ್ರಗಳು. ಕೊನೆಯದಾಗಿ ಸೇರಿದ ರಾಷ್ಟ್ರ ಯಾವುದು ಅಂತ ಕೇಳಿದ್ದ, ದಕ್ಷಿಣ ಸುಡಾನ್. ನೆನಪಿರಲಿ. ಟೋಟಲ್ ಎಷ್ಟು ರಾಷ್ಟ್ರಗಳಿದೆ? 195 ರಾಷ್ಟ್ರಗಳಿವೆ. ಅದಾದ ನಂತರ ಯಾವ 5 ಭದ್ರತಾ ಸಮಿತಿಯಲ್ಲಿರೋ 5 ದೇಶಗಳು ಯಾವುದು ಅಂತ, ಅಮೇರಿಕಾ, ರಷ್ಯಾ, ಬ್ರಿಟನ್, ಚೀನಾ, ಫ್ರಾನ್ಸ್, ಬಿಗ್ 5 ರಾಷ್ಟ್ರಗಳು. ಆಮೇಲೆ 2 ವರ್ಷದ ಅವಧಿಗೆ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಹೇಳಿದೆಲ್ಲ ನಾನು, ಅದೇ. ಆಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯ 193 ದೇಶಗಳು. ಹೇಗೆ? ತುಂಬ ಸಾರಿ PC ಕೇಳಿದ್ದೆ ಇದನ್ನು. ಇಂಪಾರ್ಟೆಂಟ್ ಅಂದರೆ 15 ಮಂದಿ ನ್ಯಾಯಾಧೀಶರು ಇರ್ತಾರೆ, ಅಂದರೆ 9 ವರ್ಷ ನೇಮಕ ಆಗಿರ್ತಾರೆ. ಇವರಲ್ಲಿ 3 ವರ್ಷದ ಅವಧಿಗೆ ಒಬ್ಬ ಉಪಾಧ್ಯಕ್ಷ, ಅಧ್ಯಕ್ಷ ನೇಮಕ. ಪ್ರತಿ 3 ಇಯರ್ಸ್ ಒಂದ್ಸತಿ ಒಬ್ಬರು ಅಧ್ಯಕ್ಷ ಚೇಂಜ್ ಆಗ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತೀಯ ನ್ಯಾಯಾಧೀಶರು ಯಾರ್ಯಾರು ಅಂದರೆ ನಮ್ಮ ಬೆನಗಲ್ ನರಸಿಂಹ ರಾವ್ ಅವರು 1952 ಅಲ್ಲಿ ಸೇವೆ ಸಲ್ಲಿಸ್ತಾರೆ. ರಘುನಂದನ್ ಪಾಠಕ್, ನಾಗೇಂದ್ರ ಸಿಂಗ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಧೀಶರಾಗಿ. ಆಮೇಲೆ ಪ್ರಸ್ತುತ ಕಾರ್ಯನಿರ್ವಹಣೆ ದಲ್ವೀರ್ ಭಂಡಾರಿ, ಇವಾಗ ರೀಸೆಂಟ್ ಆಗಿದ್ದಾರೆ. ಇದನ್ನು ವೆರಿ ಇಂಪಾರ್ಟೆಂಟ್ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ನ್ಯಾಯಾಧೀಶರು, ಭಾರತೀಯ ನ್ಯಾಯಾಧೀಶರು ಯಾರು? ದಲ್ವೀರ್ ಭಂಡಾರಿ. ಮೊದಲನೇ ಬಾರಿಗೆ ಯಾರು? ಬೆನಗಲ್ ನರಸಿಂಹರಾವ್, PN ರಾವ್ ಅಂತಿರಲ್ಲ ಅದೇಪ್ಪ. ವಿಶ್ವಸಂಸ್ಥೆ ಯಾವಾಗಪ್ಪ ಸ್ಟಾರ್ಟ್ ಆಯಿತು? ವಿಶ್ವಸಂಸ್ಥೆ ಸ್ಟಾರ್ಟ್ ಆಗಿದ್ದು 1945 ಅಕ್ಟೋಬರ್ 24. ನಮ್ಮ ಭಾರತ ಯಾವಾಗ ಸೇರ್ತು ಅಂದರೆ 1945 ಅಕ್ಟೋಬರ್ 30ರಂದು ನಮ್ಮ ಭಾರತ ಸೇರ್ತು. ಕ್ವಶನ್ ಕೇಳಿಬಿಡ್ತಾನೆ, ಏನಂತ ಕೇಳ್ತಾನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಭಾರತದ ಮಹಿಳೆ ಯಾರಪ್ಪ ಅಂದರೆ 1953 8ನೇ ಅಧಿವೇಶನ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಅವರು. ವೆರಿ ಇಂಪಾರ್ಟೆಂಟ್, PCಯಲ್ಲಿ ತುಂಬ ಸಾರಿ ಕ್ವಶನ್ ಕೇಳಿದ್ದಾನೆ. ಆಮೇಲೆ ವಿಶ್ವಸಂಸ್ಥೆ ಪಿತಾಮಹರು ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್, ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್, ಇವರೇನಂತಾರಲ್ಲ ಸಂಸ್ಥಾಪಕರು ಇವರೆಲ್ಲ. ಆಮೇಲೆ ಇದನ್ನು ವಿಶ್ವಸಂಸ್ಥೆ ಅಂತ ಯಾರು ಹೇಳ್ರಿ ಅಂತ ಅಂದರೆ ಅಮೇರಿಕ ಅಧ್ಯಕ್ಷ ರೂಸ್ವೆಲ್ಟ್ ಹೇಳ್ತಾನೆ. ಆಮೇಲೆ ಭಾಷೆಗಳನ್ನು ಕೇಳಿಬಿಟ್ಟಿದ್ದ, ಚೀನಾದವ್ರಿಗೆ ಚೀನಿ ದೇಶ, ಇಂಗ್ಲೆಂಡ್ ಅವ್ರಿಗೆ ಇಂಗ್ಲೀಷು, ಫ್ರೆಂಚು, ರಷ್ಯನ್, ಸ್ಪ್ಯಾನಿಷ್, ಅರೇಬಿಕ್. ಇವು 6 ಭಾಷೆಗಳು, 5 ಕಾಯಂ ರಾಷ್ಟ್ರಗಳು ನೆನಪಿರಲಿ. ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡಿದರೆ ಯಾರಂತ ಪೋಸ್ಟ್ ಎಕ್ಸಾಮ್ ತುಂಬ ಸರಿ ಕೇಳಿದ್ದಾನೆ. ಯಾರಪ್ಪ ಅಂದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾವುದು ಫೇಮಸ್ ರೀ? ಅಟಲ್ ಬಿಹಾರಿ ವಾಜಪೇಯಿ ಅಂತ ತುಂಬ ಫೇಮಸ್ ಇದ್ದಾರೆ. ಅಲ್ಲಿ
ನಿಮ್ಮೂರಲ್ಲಿ ರೋಡ್ ಇದಾವಲ್ಲಪ್ಪ, PMGSY ರೋಡ್ ಇದಾವಲ್ಲಪ್ಪ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 1999-2000 ಟೈಮಲ್ಲಿ ತೊಗೊಂಬರ್ತಾರಲ್ಲ, ಅದನ್ನು ಈ ವಾಜಪೇಯಿ ಅವರೇ ತೊಗೊಂಬಂದಿದ್ದೆ. ಸೊ ದಟ್ ನಮ್ಮ ಹಳ್ಳಿಗಳು ರಸ್ತೆ ಕಾಣಿದ್ದೇವೆ ಅಂದರೆ ಈ ಅಜಾತಶತ್ರು ಅವರೇ ಕಾರಣ. ನೆಕ್ಸ್ಟ್ ಹೋಗೋಣ. ಸೌರ ರೂಪ್ ಟಾಪ್ ಯೋಜನೆಗೆ ವಿಶ್ವ ಬ್ಯಾಂಕ್ ನೆರವು. ವರ್ಲ್ಡ್ ಬ್ಯಾಂಕ್ ಸಪೋರ್ಟ್ ಇಂಡಿಯಾ ಸೋಲಾರ್ ರೂಪ್ ಟಾಪ್ ಪ್ರೋಗ್ರಾಮ್. ಸೊ ಚಾವಣಿ ಸುರಕ್ಷತೆ ಅಂದರೆ ನಿಮ್ಮ ಮನೆ ಮೇಲ್ಗಡೆ ಅದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ವಲಯಗಳಲ್ಲೆಲ್ಲ ರಿಪ್ಲೇಸ್ಡ್. ಈಗ ನಮ್ಮ ಭಾರತದಲ್ಲಿ ಏನಾಗ್ತಿದೆ ಅಂದರೆ, ಭಾರತದಲ್ಲಿ ಪಳಿಯುಳಿಕೆಗಳ ಇಂಧನ ಜಾಸ್ತಿ ಬಳಕೆ ಮಾಡ್ತಿದ್ದೀವಿ. ಸೊ ದಟ್ ನಾವು ಇರಾಕ್ ಅವ್ರನ್ನೆಲ್ಲ ಅಲ್ಲಿ ಜಾಸ್ತಿ ಅವಲಂಬನೆ ಮಾಡ್ಕೊಂಡಿದ್ವಿ. ಇವಾಗ ಏನಾಗ್ತಿದೆ ಅಂದರೆ, ಅವಲಂಬನೆ ಬಿದ್ದ ಆಯಿತು, ಆದ ಸಂದರ್ಭದಿಂದ ಅಲ್ಲಿ ಬರುವಂತಹ 90% ಆಯಿಲ್ ನಮಗೆ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಇಲ್ಲೆಲ್ಲ ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಆಗಿತ್ತಲ್ಲ, ಅದೇ ಉದ್ದೇಶದಿಂದ. ಸೊ ಅದನ್ನು ತಪ್ಸೋಕ್ಕೋಸ್ಕರ ಈ ವರ್ಲ್ಡ್ ಬ್ಯಾಂಕು ನೆರವಿನೊಂದಿಗೆ ಸೌರ ರೂಪ್ ಟಾಪ್ ಯೋಜನೆ ಸ್ಟಾರ್ಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಯಾವ ಬ್ಯಾಂಕು? ವರ್ಲ್ಡ್ ಬ್ಯಾಂಕು. ಇಲ್ಲಿ ನೋಡಿ, ಹೇಳಿದೆ ನೋಡಿ, 2035 ವಿದ್ಯುತ್ ಉತ್ಪಾದನೆಯಲ್ಲಿ ಪಳಿಯುಳಿಕೆಯೇತರ ಮೂಲಗಳು ಪಾಲನ್ನು ಶೇಕಡ 60ಕ್ಕೆ ಏರಿಸಲು ಭಾರತ ಗುರಿ ಬೇಗನಲ್ಲಿದೆ. ಅಂದರೆ ಈ ಡಿಜೆಲ್ ಏನಿದಾವಲ್ಲ, ಇವೆಲ್ಲ ಪಳಿಯುಳಿಕೆಗಳಿಂದ ಎಷ್ಟೋ ವರ್ಷಗಳ ಕಾಲ ಒದಗಿ ಹೋಗಿರುವಂತಹ ಪಳಿಯುಳಿಕೆಗಳಿಂದ ಅದು ಇಂಧನ ಮಾರ್ಪಟ್ಟಿರುತ್ತೆ. ಸೊ ದಟ್ ಅದನ್ನು ತೆಗ್ಸೋಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂದರೆ, ಇದ್ರಾಗ PM ಸೂರ್ಯ ಘರ್ ಮುಕ್ತಿ ಬಿಜ್ಲಿ ಯೋಜನೆ. ಇದು ಯಾವುದಕ್ಕೆ ಇದು ಅಂದರೆ, ಇದು ಸೌರಶಕ್ತಿಯನ್ನು ಉತ್ತೇಜನ ಹೇಳಲು. ಸೊ ನೆಕ್ಸ್ಟ್ ಬಂದ್ಬಿಟ್ಟು PM ಸೇತು ಸ್ಕೀಮ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದ ಸ್ಟೇಟ್ ಆ್ಯಂಡ್ ಇಂಡಿಯನ್ ಟೆರಿಟರೀಸ್. ಈ ಕೈಗಾರಿಕಾ ತರಬೇತಿ ಸಂಸ್ಥೆ ಏನು ಇದಾವಲ್ಲ, ಇವು ಪ್ರಧಾನಮಂತ್ರಿ ಸ್ಕಿಲ್ಲಿಂಗ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಅಪ್ಗ್ರೇಡ್ ದಟ್ ಈಸ್ PM ಸೇತು ಅಂತ. ಅಂದರೆ ಏನಿಲ್ಲ, ಇದೊಂದು 60,000 ಕೋಟಿ ವೆಚ್ಚದ ಭಾರತ ಸರ್ಕಾರದ ಯೋಜನೆ. ಏನಂದರೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡೋದಪ್ಪ. ಅದೇ ಡೆಡಿಕೇಟೆಡ್ ಟು ಯುವಶಕ್ತಿ. ನೋಡಿ ಲೈನ್ ನೋಡ್ರಿ, ಇದು ಡೆಡಿಕೇಟೆಡ್ ಟು PM ಸೇತು ಲೈನ್ ಏನಿದೆ, ಡೆಡಿಕೇಟೆಡ್ ಟು ಯುವಶಕ್ತಿ. ತುಂಬ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು. ಆಮೇಲೆ ನ್ಯಾಟೋ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ನಡೀತು, ಟರ್ಕಿಯಾದ ಅಂಕಾರದಲ್ಲಿ ನಡೀತು. ವೆರಿ ಇಂಪಾರ್ಟೆಂಟ್, ಎಷ್ಟನೇದು ಅಂತ ಬೇಡ. ಆಮೇಲೆ ಎಷ್ಟು ರಾಷ್ಟ್ರಗಳಿದಾವೆ? 32 ರಾಷ್ಟ್ರಗಳಿದಾವೆ. ಏನು ಮಾತಾಡ್ಕೊಂಡು ಉಕ್ರೇನ್ ಬೆಂಬಲ ನೀಡಬೇಕಂತ ಏನೋ ಮಾತಾಡ್ಕೊಂಡಿದ್ದೇವೆ ಅಂತ ಇರಲಿ, ನಮಗೆಲ್ಲ ಬೇಡ ಅದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ 1949 ಇದು ಸ್ಟಾರ್ಟ್ ಆಗುತ್ತೆ. ಯಾಕೋ ಡೇಟ್ ಕೊಟ್ಟಿಲ್ಲ ಇವರು. ಸೊ 30 ಯುರೋಪ್ ರಾಷ್ಟ್ರಗಳು, 2 ಉತ್ತರ ಅಮೇರಿಕ ರಾಷ್ಟ್ರಗಳಿದಾವೆ. ನೆನ್ಪಿಟ್ಕೊಳ್ಳಿ, ಟೋಟಲ್ 32ರಲ್ಲಿ ಇವ್ಯಾವ ಅಂತ ನೆನ್ಪಿಟ್ಕೊಳ್ಳಿ. ಟೋಟಲ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ ಸಂಸ್ಥೆಯ ಸಾಮೂಹಿಕ ಭದ್ರತಾ ವ್ಯವಸ್ಥೆಗೆ ಕಾರ್ಯನಿರ್ವಹಿಸುತ್ತದೆ. ಈ ಒಕ್ಕೂಟದ ಒಪ್ಪಂದದ 5ನೇ ವಿಧಿ ಒಬ್ಬ ಸದಸ್ಯರ ವಿರುದ್ಧ ಸಶಸ್ತ್ರ ದಾಳಿನ ಅವರೆಲ್ಲರಂದರೆ 5ನೇ ವಿಧಿ ಅಷ್ಟೇ. ಏನಂದರೆ, ಈಗ ಒಬ್ಬನ ಯಾರಾದರೂ ಅಮೇರಿಕದ ಮೇಲೆ ದಾಳಿ ಮಾಡಿದ್ನ, ಇವರು ಅಷ್ಟರು ನಮಗೆಲ್ರಿಗೂ ದಾಳಿ ಮಾಡಿದಾನೆ ಅಂದ್ಕೊಂಡು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದು. ಆದರೆ ಮೊನ್ನೆ ಯಾವನಪ್ಪ ಟ್ರಂಪು ಇರಾಕ್ ಮೇಲೆ ದಾಳಿ ಮಾಡ್ತಾ ಇದ್ದಲ್ಲ, ಆ ಸಂದರ್ಭದಲ್ಲಿ ಏನು ಕೇಳಿದ, ಇವ್ರದ್ದೆಲ್ಲ ಹೆಲ್ಪ್ ಕೇಳಿದೆ. ಇವ್ರು ಮಾಡಲಿಲ್ಲ. ಅದಕ್ಕೆ ನಾನು ಇದನ್ನು ಬಿಟ್ಟಾಕ್ತೀನಿ ಅಂತ ಇದ್ದ. ಬಿಕಾಸ್ ಇಲ್ಲಿ ಕರೆಕ್ಟಾಗಿ ಕ್ಲಿಯರ್ ಆಗಿದೆ. ಏನಂದರೆ, ದಾಳಿ ಮಾಡಿದರೆ ನನ್ನ ಮಗನಿಗೆ ದಾಳಿ ಮಾಡಿದ್ದಾನೆ, ಅವ್ರು ದಾಳಿ ಮಾಡಿಲ್ಲ. ಅದಕ್ಕೋಸ್ಕರ ಇವ್ರು ಸಪೋರ್ಟ್ ಮಾಡಲಿಲ್ಲ. ಆಮೇಲೆ ಖೇಲೋ ಇಂಡಿಯಾ ಯೂತ್ ಗೇಮ್ಸು ಎಲ್ಲಿ ನಡೀತು? ಇಂಪಾರ್ಟೆಂಟು, ತೆಲಂಗಾಣದಲ್ಲಿ ನಡೆದಿದೆ. ಏನು 2026 ತೆಲಂಗಾಣ ಆತಿಥ್ಯ ವಹಿಸಲಿದೆ. ವೆರಿ ಸಾರಿ, ನೆಕ್ಸ್ಟ್ ಇದೆ ಖೇಲೋ ಇಂಡಿಯಾ ಯೂತ್ ಗೇಮ್ಸು. ಎಲ್ಲಿದೆ? ತೆಲಂಗಾಣದಲ್ಲಿದೆ. ನೌಕಾಪಡೆಗೆ ಅಮೆರಿಕದ ಅತ್ಯಾಧುನಿಕ MH-60 ಸೀಹಾಕ್ ಕೇಳ್ಬೋದು. ಈ ಒಂದು ವರ್ಡ್ MH-60 ಸೀಹಾಕ್ ಹೆಲಿಕಾಪ್ಟರ್ ಯಾವ ದೇಶದ್ದು? ಯಾವುದೋ ಅಮೇರಿಕದ ಅಷ್ಟೇ. ಇದೇನಂದರೆ ಕತೆ, ಈ ಅಮೇರಿಕದವ್ರಿಗೆ ಅಮೇರಿಕದ ಕೇಳ್ಬೋದು. ಅಮೇರಿಕದ ಸ್ವತಂತ್ರ ದಿನಾಚರಣೆ ಯಾವುದಂದ್ರೆ ಜುಲೈ 4. ನಾಡಗೀತೆಗೆ ಜೈನ ಬುದ್ಧರ ಪದ ಸೇರ್ಪಡೆ ಮಾಡ್ತಾ ಇದ್ದಾರಂತೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷದ ಪುರುಷೋತ್ತಮ ಬಿಳಿಮಲೆ. ಬಿಡುಗಡೆ. ನಮ್ಮ ಕುವೆಂಪು ಅವರ ಆತ್ಮಕಥೆ ಯಾವುದು? ನೆನಪಿನ ದೋಣಿಯಲ್ಲಿ. ದ ಫಸ್ಟ್ ಪರ್ಸನ್ ಟು ರಿಸೀವ್ ದ ಜ್ಞಾನಪೀಠ ಅವಾರ್ಡ್ ಇನ್ ಕರ್ನಾಟಕ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಸ್ಕೂಲಲ್ಲೆಲ್ಲ ಏನಂತ ಹೇಳ್ತೀರ, ನಾಡಗೀತೆ ಜೈನರ ಉದ್ಯಾನ ಅಂತಿದ್ವಲ್ಲ, ಅದೇನಿದೆ ಜೈನ ಬೌದ್ಧರ ಉದ್ಯಾನ ಇತ್ತಂತೆ. ಹಾಗಾಗಿ ಇದು ಮತ್ತೆ ಸೇರಿಸ್ಬೇಕಂತ ಹೇಳಿದ್ದಾರೆ.
ಆಮೇಲೆ ಕುವೆಂಪು ಅವರು ರಚಿತ ಯಾರು ನಮ್ಮ ಕರ್ನಾಟಕದ ನಾಡಗೀತೆನ ಜೈ ಭಾರತ ಜನನಿಯ ತನುಜಾತೆ, ಅದನ್ನು ಲಿರಿಕ್ಸ್ ನೋಡಿ ಸಖತ್ತಾಗಿ ಬರೆದಿದ್ದಾರೆ. 2004 ಜನವರಿ 6ರಂದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ನಾಡಗೀತೆಯನ್ನು ಬಳಸ್ಕೊಂಡಿದೆ ಅಂತೆ. ಯಾರ ಸಂಯೋಜನೆ? ಮೈಸೂರು ಸ್ವಾಮಿಯವರ ಸಂಯೋಜನೆಯಲ್ಲಿ. ಮೈಸೂರು ರಾಜ್ಯದ ಅಧಿಕೃತ ಹಾಡಾಗುವ ಕಾಯೋಶ್ರೀ ಗೌರಿ ಒಡೆಯ ಅವಾಗಿತ್ತಂತೆ. ಅದೆಲ್ಲ ಬೇಡ. ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ ಸ್ಥಾಪನೆಗೆ ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಎಐ ವಿಶ್ವವಿದ್ಯಾಲಯ ಇದು ಎಐ ಕನೆಕ್ಟ್ ಕಾರ್ಯಕ್ರಮ ನಮ್ಮ ಬೆಂಗಳೂರಲ್ಲಿ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಮಾಡಿದಾರಂತೆ. ಸರ್ ಏನು ಸರ್ ಹಿಂಗಂದರೆ ಏನು ಸರ್ ಯೂಸ್? ಏನಿಲ್ಲ, ಇವಾಗ ವರ್ಲ್ಡ್ ಈಸ್ ರನ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅರ್ಥ ಆಗ್ತಿದೆಯಾ? ಅದರ ಬಗ್ಗೆ ಇದು. ನೆಕ್ಸ್ಟು ಅಮೃತ್ ಭಾರತ್ ಅಂತ ಒಂದು ಯೋಜನೆ ಇದೆ. ರೈಲು ನಿಲ್ದಾಣ ಯೋಜನೆಯನ್ನು ಅಭಿವೃದ್ಧಿಪಡಿಸೋದು. ಅದರಲ್ಲಿ ಕರ್ನಾಟಕದ ಯಾವ್ಯಾವು ಅಂದರೆ ಬಂಟ್ವಾಳ, ಬಾದಾಮಿ, ಕೊಪ್ಪಳ, ಆಳ್ವಾಸ್ ರೈಲು ನಿಲ್ದಾಣಗಳು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 2027ನೇ ಸಾಲಿನಲ್ಲಿ 16ನೇ ಆವೃತ್ತಿಯ ಏರೋ ಇಂಡಿಯಾ ಬೆಂಗಳೂರಿನ ಯಲಹಂಕ ವಾಯುನೆಲೆ, ಅರ್ಥ ಆಯ್ತಾ? 16ನೇ ಆವೃತ್ತಿ ನಡೀತಿದೆ ಏರೋ ಇಂಡಿಯಾ. 2 years once ನಡೆಯುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಎಲ್ಲ ಕಂಪನಿಗಳಿಗೆ ಅವಕಾಶ ಕೊಡ್ತಾರೆ. ಯಾರ್ಯಾರು ನನ್ನ ದೇಶತ್ತಿದೆ ಅಂತ 100ಕ್ಕೂ ಅಧಿಕ ರಾಷ್ಟ್ರಗಳ ಭಾಗವಹಿಸ್ತವೆ. ನೋಡಲ್ ಏಜೆನ್ಸಿಯಾಗಿ ನಮ್ಮ HAL ಅದಂತರ ಲಾಸ್ಟ್ ಒಂದು 4 days ಇವರಿಗೆ ಅವಕಾಶ ಮಾಡಿಕೊಡ್ತಾರೆ. ಲಾಸ್ಟ್ ಟೈಮು ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸಲ್ಲಿ ಜರುಗಿತ್ತು. ಪ್ರತಿಯೊಂದು ಒಂದು ಟ್ಯಾಗ್ಲೈನ್ ಕೊಡ್ತಾರೆ, ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಅಂತ. ಇವ ಲಾಸ್ಟ್ ನಡೆದಿದ್ದು ಹೋಗಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಭಾರತ್ ಜೋಡೋ ಸಂಘ ಅಂತ ಒಂದು ರೆಡಿ ಮಾಡ್ತಿದ್ದಾರೆ. ಏನಿಲ್ಲಪ್ಪ, ಆಲ್ರೆಡಿ ಟೈಮ್ ಮುಗೀತು, ಇವಾಗ ಹೇಳಿದರೆ ಯೂಸ್ ಇಲ್ಲ. ಏನಿಲ್ಲ, ನಿಮ್ಮ ಊರಲ್ಲಿ ಇವರು 100 ವಿದ್ಯಾರ್ಥಿಗಳು ನನ್ನ ನ್ಯೂಸ್ ಪೇಪರ್ ಎಷ್ಟು ಸಖತ್ತಾಗಿ ಕೊಡ್ತಾವೆ ನ್ಯೂಸ್ ಪೇಪರಲ್ಲಿ. ಇದು ನೋಡು, ನನಗೇನು ಬೇಕಾಗಿಲ್ಲ, ನಾನು ಆದರೂ ಹೇಳಬಲ್ಲೆ. ಇದರಲ್ಲಿ ಏನು ನೀಟಾಗಿ ಕೊಟ್ಟಿಲ್ಲ, ಬಟ್ ಅದ್ರಲ್ಲಿ ನಾನು ಹೇಳ್ತಿದ್ದೀನಿ. ಏನಂದರೆ ನ್ಯೂಸ್ ಪೇಪರ್ ಓದ್ತಾ ಟೈಮಲ್ಲಿ ಏನೇ ಕೊಟ್ಟಿದ್ದ ಅಂದರೆ ಒಂದು ಸಂಘ ರೆಡಿ ಮಾಡ್ತಾರಂತೆ, ಭಾರತ್ ಜೋಡೋ ಸಂಘ ಅಂತ. ಈ ಸಂಘದಲ್ಲಿ ಒಂದು 100 ವಿದ್ಯಾರ್ಥಿಗಳು, 100 ಯುವಕರು, 40 ವರ್ಷದೊಳಗೆ ಇರಬೇಕು ಯುವಕರು, 18 ವರ್ಷದಿಂದ ಇಟ್ಬಿಟ್ಟಿರ್ಬೇಕು. ಆ ಯುವಕರು ಇರಬೇಕು. ಅವ್ರಿಗೆ 10 ಲಕ್ಷ ಅಮೌಂಟು ಕೊಡ್ತಾರೆ ಆ ಸಂಘಕ್ಕೆ. ಅವರು ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದಿತ್ತು. ವರ್ಷಕ್ಕೆ ತರಬೇತುದಾರಿಗೆ 24,000 ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಅದು ರಿಜಿಸ್ಟ್ರೇಷನ್ ಮುಗಿದಿದೆ. ಜುಲೈ 31 ಲಾಸ್ಟ್ ಡೇಟ್ ಇತ್ತು. ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಂಘ ರೆಡಿ ಮಾಡ್ಬೋದಿತ್ತು. ಸ್ವಾತಂತ್ರ್ಯೋತ್ಸವ ಪುಷ್ಪ ಪ್ರದರ್ಶನ ಗಂಗರ ಇತಿಹಾಸ. ಸೊ ಏನಾರ ಇರಲಿ, ತೇಜಸ್ವಿ ವಿಸ್ಮಯ ಈಗ ನಮ್ಮ ಲಾಲ್ಬಾಗಲ್ಲಿ ಏನು ಮಾಡ್ತಾ ಅಂದರೆ ಗಣರಾಜ್ಯ ಜನವರಿ 26ರಂದು ಗಣರಾಜ್ಯೋತ್ಸವದಲ್ಲಿ ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ಬಗ್ಗೆ ಪ್ರದರ್ಶನ ಮಾಡಿದರು ಲಾಲ್ಬಾಗಲ್ಲಿ. ಜನವರಿ 26. ಆಗಸ್ಟ್ 15ಕ್ಕೆ ಏನು ಮಾಡ್ತಾರೆ ಅಂದರೆ ಈ ಲಾಲ್ಬಾಗಲ್ಲಿ ಏನು ಮಾಡ್ತಾರೆ ಸರ್, ಆ ಊರಲ್ಲಿ ಇದು ಗೊತ್ತಾಗ್ತಿಲ್ಲ, ಏನು ಮಾಡಲ್ಲಪ್ಪ. ಆ ಲಾಲ್ಬಾಗ್ ತುಂಬ ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಈ ಗಂಗರ ಇತಿಹಾಸ ಅಂದರೆ ಗಂಗರು ಸಂಬಂಧಪಟ್ಟದ್ದು ದಡಿಗ ಮಾಧವ ಅವರೆಲ್ಲ ಸ್ಥಾಪನೆ ಮಾಡ್ಕೊಂಡಿರ್ತಾರಲ್ಲ, ಅವೆಲ್ಲ ಎಕ್ಸಾಂಪಲ್ ಗಂಗರ ಅಂದ ತಕ್ಷಣ ನಿಮಗೆ ನೆನಪು ಬರಬೇಕು ಶ್ರವಣ ಬೆಳಗೊಳ, ಅದು ಮೂರ್ತಿ ಎಲ್ಲ ಇಲ್ಲಿ. ಅದನ್ನು ಸೊ ದಟ್ ಅದನ್ನು ಕರ್ನಾಟಕದ ಮೊದಲ ಆಡಳಿತ ಮಾಡಿದಂತಹ ರಾಜಮನೆತನ ಅದು. ಸೊ ದಟ್ ಅದ್ರ ಬಗ್ಗೆ ಮೆರುಗನ್ನು ಮೂಡಿಸ್ತಾರೆ, ಸೊ ದಟ್ ಅವೇರ್ನೆಸ್ ಮೂಡಿಸ್ತಾರೆ. ಜೊತೆಗೆ ಅದಲ್ಲ ಗಂಗರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಇವತ್ತೇ ಓದ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್. ನಮ್ಮ ಶಾಂತಪ್ಪ ಸರ್ ಹೇಳ್ತಿರ್ತಾರಲ್ಲ HOIT ಅಂತ, ಅದೇ ಥರ ಹೈ ಯೀಲ್ಡಿಂಗ್ ಟಾಪಿಕ್ ಪಕ್ಕ ಬರಬೇಕು, ಆ ಥರ ಇದು. ನೆಕ್ಸ್ಟು ಬೆಂಗಳೂರು ಅಂತಾರಾಷ್ಟ್ರೀಯ ಕಿರು ಚಲನಚಿತ್ರ ಬ್ಯಾಡ ಕಾಣು, ಏನು ಕಥೆಗಳು, ಒನ್ ಲೈನ್ ಅಷ್ಟೇ. ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ಚಿಕ್ಕಮಗಳೂರು ಜಿಲ್ಲೆ ಪ್ರಾಯೋಗಿಕ ಪರೀಕ್ಷೆ. ಅಂದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಸ್ರೋದವರು ಮತ್ತು ಕರ್ನಾಟಕ ರಾಜ್ಯ ಎರಡೂ ಸೇರ್ಕೊಂಡು ಏನು ಮಾಡ್ತಿದ್ದಾವೆ ಅಂದರೆ ಈ ಬೆಳೆ ನಾಶ ಆಗುತ್ತೆ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಬೇಕು, ಉಪಗ್ರಹ ಮುಖಾಂತರ ಮಾಡಬೇಕು ಅಂತಾರೆ. ಬಟ್ ಅದು ಅಷ್ಟು ಸುಲಭ ಇಲ್ಲ. ಯಾಕಪ್ಪ ಅಂದರೆ ದೂರದಿಂದ ಅದು ಬರ್ತಾರಾಗಿನ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಎಸ್ಪೆಷಲಿ ತೊಗರಿ, ಉದ್ದು, ಹೆಸರು ಏನಿದಾವಲ್ಲ ಇವನ್ನ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಅದು ಜಾಡ ಜಾಸ್ತಿ ಒಂದು 1984 ಡಿಸೆಂಬರ್ 20, 2-3 ರಾತ್ರಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 2 ಡಿಸೆಂಬರ್ 2 ಮತ್ತು 3-4 ಮಧ್ಯಪ್ರದೇಶ ಭೋಪಾಲ್ನಲ್ಲಿ ಮೀಥೈಲ್ ಐಸೋಸೈನೇಟ್ ನೆನ್ಪಿಟ್ಕೊಳ್ಳಿ, ಮೀಥೈಲ್ ಐಸೋಸೈನೇಟ್
CH3NCO, very important because it was asked many times in previous police exams. ನೆಕ್ಸ್ಟು ಸರ್ಕಾರಿ ಶಾಲೆಗಳಲ್ಲಿ ಎ ಆಧಾರಿತ ಯಾವ ಪಾಠ AIIT ಅದೇ ಹೇಳಿದಲ್ಲ, ಡಿಜಿಟಲ್ ಟ್ಯೂಟೋರ್ ಯೋಜನೆ ಅಡಿಯಲ್ಲಿ IIT ಪ್ರಾಧ್ಯಾಪಕ ರಾಜಶೇಖರ್ ಭಟ್ ನೇತೃತ್ವದಲ್ಲಿ ಇದು ಒಂದು ಸ್ಟಾರ್ಟ್ ಆಗಿದೆ ಅಂತ. ಕನ್ನಡ ಸರ್ಕಾರಿ ಶಾಲೆ ಮಕ್ಕಳಿಗೆಲ್ಲ ಇದನ್ನ ಕೊಡ್ತಾರಂತೆ AIನ. ಅದೇ ಪಾಠ ಮಾಡೋದು. ಈ ಕೆಲವೊಂದು ಸೈನ್ಸಲ್ಲಿ ಎಕ್ಸಿಬಿಷನ್ ಥರ ಎಲ್ಲ ತೋರಿಸ್ತಿರುತ್ತಲ್ಲಪ್ಪ, ಎಕ್ಸಾಂಪಲ್ ನಿಮಗೆ ಹ್ಯೂಮನೈಸೇಷನ್ ಸಿಸ್ಟಮ್, ಅದು ಹೇಳೋದಕ್ಕಿಂತ ಸಣ್ಣ ಕರಳು ನನ್ನಾಳ ಅದಕ್ಕಂತ ನೀವು ತೋರಿಸ್ಬಿಟ್ರೆ ಓ ಈಗ ಅಂತ ನೆನ್ಪು ಮಾಡ್ಕೊಂಡ್ರೆ ಆ ಥರ ಇದು ಮಾಡಿದ್ದಾರೆ. ಜಾಸ್ತಿ ತಲೆ ಕೆಡಿಸ್ಕೊ ಹೋಗ್ಬಾರ್ದು. ವೆರಿ ಇಂಪಾರ್ಟೆಂಟ್. ಪೇಪರ್ ಹೋದ್ರು ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರಜಾವಾಣಿ ಪೇಪರ್ಲಿ ಎಷ್ಟು ಸಖತ್ತಾಗಿ ಕೊಟ್ಟಿದ್ದ ಅಂದರೆ ಇದನ್ನು ಬೇಡ ಬ್ರೋ ಮತ್ತು ಈ ರೈಸು ಅಷ್ಟು ಚೆನ್ನಾಗಿ ಕೊಟ್ಟಿದ್ದ. ಪೇಪರ್ ಓದೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಿಮಗೆ ಹೊರೆ ಕಡಿಮೆ ಆಗುತ್ತೆ. ನನಗೆ ಇದು ಪೇಪರ್ ಓದಿದೆ, ನಾನು ಯಾವ ಎಕ್ಸಾಮರ ಕೇಳಿ ಮಿಸ್ ಮಾಡಲ್ಲ ಇದನ್ನು, ಬಿಕಾಸ್ ಇದಕ್ಕಿಂತ ಇನ್ ಡೀಟೇಲಾಗಿ ಪೇಜ್ ಓದಿಬಿಟ್ಟಿದ್ದೀನಿ. ಎಸ್ಸೆ ಬರುತ್ತಿದ್ದು PSI ಎಸ್ಸೆ ಬರೆದಿಟ್ಕೊಂಡ್ಬಿಡಿ ಇವತ್ತಿನಿ, ಅವತ್ತು ಬಂದು ಕಮೆಂಟ್ ಮಾಡಿ ಕೇಳಿಲ್ಲ ಅಂತ. ಸೊ ಈಗ ನಮ್ಮಲ್ಲಿ ಇದೆಲ್ಲ ಜೂನ್ 26 ಭಯೋತ್ಪಾದಕ ವಿರೋಧಿ ಮಾದಕ ವಸ್ತುಗಳ ವಿರೋಧಿ ದಿನ. ಸೊ ದಟ್ ಅದಕ್ಕೆ ಮಾದಕ ವಸ್ತು ಮುಕ್ತ ನಶೆ ಮುಕ್ತ ಕರ್ನಾಟಕ ಮಾಡಬೇಕು 2028 ಅಂತ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಬೇಡ ಬ್ರೋ ಆಪರೇಷನ್ ರೈಸ್ ಅಂತ. ಆಪರೇಷನ್ ರೈಸ್ ಅಂತ ಅಂದರೆ ರೆಫ್ಯೂಸ್ ಅಂದರೆ ನಾನು ಹುಟ್ಟಲ್ಲ ಅಂತ ಹೇಳೋ ಮಾಹಿತಿ ನೋಡಿ. ನೀವೇನಾದರೂ ಪೊಲೀಸ್ನವ್ರಿಗೆ ದಯವಿಟ್ಟು ಮಾಹಿತಿ ನೀಡಿ, ಹಾಗೇನಿದ್ರೆ ನಿಮ್ಮ ಹೆಸರು ಕೂಡ ನಾವು ಹೇಳಲ್ಲ. ಸೊ ದಟ್ ಅದು ಮಾಹಿತಿ ನೀಡೋದಾಗಿರಲಿ. ಬೆಂಬಲಿಸು ಅಂದರೆ ಸಪೋರ್ಟ್ ಅಂದರೆ ಈಗಾಗಲೇ ಆಲ್ರೆಡಿ ಕುಡಿದು ಹಳ್ಳೆಡ್ದು ಹೋಗ್ಬಿಟ್ರೆ ಅವ್ರು ಇನ್ನೊಂದು ಸ್ವಲ್ಪ ಹಳ್ಳೆಡ್ಸೋದು ಬೇಡ, ಬರ್ರಪ್ಪ ಮಾಡ್ಬಾಡ್ರು ಅಂತ ಹೇಳಿ ನಿಮಾನ್ಸು ಇಲ್ಲ ತಂದು ಹೋಗೋದು. ಸಾಂತ್ವನ ಕೇಂದ್ರಗಳಿರ್ತವೆ, ಅವ್ರಿಂದ ರಿಹ್ಯಾಬಿಲೇಷನ್ ರಿಹ್ಯಾಬ್ ಅಂತ ಇರ್ತಾರಲ್ಲ, ರಿಹ್ಯಾಬ್ ಸೆಂಟರ್ಸ್ ಅಂತ, ಅದರಲ್ಲಿ ಕರ್ಕೊಂಡೋಗಿ ಸರಿ ಮಾಡಿಸೋದು. ಸಬಲೀಕರಣ ಅಂದರೆ ಶಿಕ್ಷಣ ಕೊಡೋದು. ಅರ್ಥ ಆಗ್ತಿದೆಯಾ? ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್, ವೆರಿ ಇಂಪಾರ್ಟೆಂಟ್. ಡೆಫಿನೆಟಾಗಿ KSRP ಆರ್ VAO ಆರ್ CRDR ಕೇಳ್ತಾನೆ ಕ್ವಶನ್. ನೋಡಪ್ಪ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಓದ್ತಾರಂತೆ, ಇವು ಯಾಕೆ ಇಲ್ಲಿರ್ತಾವ ಏನೋ ಕೇಳ. ಅಸ್ಸಾಂ ದೇಶ ಹಾಲ್ ಆಫ್ ಫೇಮ್ ಅಂತ ಒಂದು ಇದನ್ನ ಅಳವಡಿಸ್ಕೊಂಡಿದೆ. ಅಂದರೆ ನೋಡಿರಿ, ಹಾಲ್ ಆಫ್ ಫೇಮ್ ಬೇರೆ ಇರುತ್ತೆ, ICC ಪ್ರಶಸ್ತಿ ಕೊಡ್ತಾ ಅದಲ್ಲ, ಇದು ಹಾಲ್ ಆಫ್ ಶೇಮ್ ಅಂತ. ಏನಂದರೆ ರಸ್ತೆ ಬದಿಯಲ್ಲಿ ಇತರ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ, ಕಸ ಚೆಲ್ಲಿದರೆ ಆ ದೃಶ್ಯ CCTV ಸೆಳೆಯುತ್ತೆ. ನಂತರ ಅದನ್ನು ಬೀದಿಯಲ್ಲಿ ಅಳವಡಿಸಿದ ಪೂರ್ವ LED ಪರದೆ ಮೇಲೆ ಪ್ರದರ್ಶಿಸಲಾಗುತ್ತದೆ. ಪರದೆಯ ಮೇಲೆ ಅನಾವರಣಗೊಳ್ಳುವ ಬೇಕಾದರೆ ಇಂಥ ಕೆಲಸಗಳನ್ನು ಜನರು ಬಿಡಬಹುದೆಂದು ಚಿಂತನೆ. ಅಸ್ಸಾಂ ನೋಡ್ರಪ್ಪ, ಇದನ್ನ ಏನಂದ್ರೆ ಸ್ವಲ್ಪ ದೆಹಲಿ ಲಕ್ಷ್ಮಿ ಯೋಜನೆ ವೆರಿ ಇಂಪಾರ್ಟೆಂಟ್. ಈಗ ನಮ್ಮದು ಗೃಹಲಕ್ಷ್ಮಿ ಇದೆ 2000, ಅದೇ ಥರ ದೆಹಲಿ ಲಕ್ಷ್ಮಿ ಯೋಜನೆ ಅಂತ ಇದರಲ್ಲಿ 2500 ಕೊಡ್ತಾರಂತೆ. ಬಟ್ ಖುಷಿ ವಿಚಾರ ಏನಂದರೆ ಇವರು 1000 ಮಾತು, ಈಗ ನಮ್ದು 2000 ಹಾಕಿದ ತಕ್ಷಣ ನಾವು ಹೋಗಿ ನಮ್ಮ ಮನೆಯವ್ರು ಯಾರು ಹಾಕಿರ್ತಾರೆ ಹಾಕ್ಸ್ಕೊಂಡಿರ್ತಾರೆ ಅವ್ರು ಹೋಗಿ ಮನೆಗೆ ಹೋಗಿ ತಗೊಂಬಂದ್ಬಿಡ್ಬೋದು. ಬಟ್ 2500 ಇವ್ರು ಏನು ಮಾಡಿದ್ದಾರೆ ಅಂದರೆ 1000 ಮಾತ್ರ ತೆಗಿಯಕ್ಕೆ ಬರುತ್ತಂತೆ. ಇನ್ನು ಉಳಿದ 1500 3 ವರ್ಷಗಳ ಬಳಿಕ ಬಡ್ಡಿ ಸಮೇತ ಬರುತ್ತಂತೆ. 3 ವರ್ಷದ ಬಳಿಕ. ಇಂಪಾರ್ಟೆಂಟ್. ನೆಕ್ಸ್ಟ್, ದೇಶದ ಮೊದಲ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆ ಸಿಕ್ಕಿಂ ರಾಜ್ಯ, ವೆರಿ ಇಂಪಾರ್ಟೆಂಟ್. ಅದೇ ನ್ಯಾಯಾಲಯದ್ದು ಕೃತಕ ಬುದ್ಧಿಮತ್ತೆಗಳಾದ ಸುಪೇಜ್ ಮತ್ತು ಸುವೇಜ್ನ ಬೆಂಬಲದಲ್ಲಿ ಈ ಸಾಧನೆ ಮಾಡಿದಾರಂತೆ. ಕೃತಕ ಬುದ್ಧಿಮತ್ತೆ ಅದು ಸುಪೇಜ್, ಸುವೇಜ್. ಈ ಕೋರ್ಟ್ ಮಿಷನ್ ಮೌಂಟ್ ಪ್ರಾಜೆಕ್ಟ್ ಅಂತ ಅದರಲ್ಲಿ ಇದಾಗಿದೆ ಅಂತೆ. ಕ್ವಶನ್ ಕೇಳಿದಾನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಪ್ರಕಟಗೊಳ್ಳುತ್ತಿದ್ದ ಪತ್ರಿಕೆಗಳು ತರುಣ ಕರ್ನಾಟಕ ಮತ್ತು ಹುಬ್ಳಿದು, ಸಂಯುಕ್ತ ಕರ್ನಾಟಕ ಬೆಳಗಾವಿ ಹುಬ್ಳಿದು. ಇದು ನೋಡ್ಕೊಂಬಿಡಿ. ವಿಶ್ವ ಕರ್ನಾಟಕ ಬೆಂಗಳೂರದ್ದು, ತಾಯ್ನಾಡು ನಾವು ನೋಡ್ಕೊಳ್ಳಿ. ಮಂಗಳೂರಿನಲ್ಲಿ ನಮ್ಮಲ್ಲಿ ಕರ್ನಾಟಕದ ಮಂಗಳೂರು ಮತ್ತು ಉಡುಪಿಯ ಬಳಿ ಈ ಭೂಗತ ಕಲ್ಲಿನ ಗುಹೆಗಳ ಸಂಗ್ರಹಗಳಲ್ಲಿ ನಮ್ಮ ಇದನ್ನ ಆಯಿಲ್ನ ರಿಸರ್ವ್ ಮಾಡ್ತೀವಿ, ಅದಿದೆ. ಜಪಾನ್ ಮೂಲದ ನೀರು ಸಂಸ್ಕರಣಾ ಕಂಪನಿ ಡೈಕಿ ಎಕ್ಸಿಸ್ ಕರ್ನಾಟಕದ ತುಮಕೂರು ಬಳಿ ತಾಜ್ಯ ನೀರು ಸಂಗ್ರಹಣಾ ಘಟಕ ನಿರ್ಮಿಸಿ 200 ಕೋಟಿ ಬಂಡವಾಳ ಹೂಡಿಕೆ ಮಾಡಲು ಮುಂದಾಗಿದೆ ಅಂತೆ. ನೆಕ್ಸ್ಟ್ ಒಂದಿಟ್ಟು
ಭಾರತವು UNDP ಬೆಂಬಲದೊಂದಿಗೆ ತಮಿಳುನಾಡು ಮತ್ತು ಮೇಘಾಲಯ ರಾಜ್ಯದ 5 ವರ್ಷಗಳಲ್ಲಿ ಜೀವ ವೈವಿಧ್ಯತೆ ಪ್ರಾಜೆಕ್ಟ್ ಅಂದರೆ UNDP ಹೆಲ್ಪ್ ಮಾಡಿದೆ. ಇನ್ನು ಜೀವ ವೈವಿಧ್ಯತೆ ಪ್ರಾಜೆಕ್ಟ್ ಯಾವ 2 ಇದು ರಾಜ್ಯಗಳಲ್ಲಿ ಅಂದರೆ ಬಯೋಡೈವರ್ಸಿಟಿ ಪ್ಲಾನ್ ಪ್ರಾಜೆಕ್ಟ್ ಯಾವುದು ಮೇಘಾಲಯ ಮತ್ತು ತಮಿಳುನಾಡು. ವೆರಿ ಇಂಪಾರ್ಟೆಂಟ್ ಇದು ನೋಡ್ರಪ್ಪ. ಒನ್ ವರ್ಡ್, ಬ್ರಿಟನ್ ಪ್ರಧಾನಿ ಯಾವ ಪಕ್ಷ? ಲೇಬರ್ ಪಕ್ಷ. ಆಮೇಲೆ ಅಲ್ಪಸಂಖ್ಯಾತ ಆಯೋಗದ ಬಗ್ಗೆ ಯಾವಾಗ? 1990 ಮೇ 17ರಂದು ಯಾವ ಸ್ಥಾಪನೆ ಆಯಿತು? ಕಾಯ್ದೆ ಬಂದಿದ್ದು 1992, ಸ್ಥಾಪನೆ ಆಗಿದ್ದು 1993ರಲ್ಲಿ. ಇದೊಂದು ಶಾಸನಬದ್ಧ ಸಂಸ್ಥೆ. ನಿಮಗೆ ತುಂಬ ಜನ ಅನ್ಕೊಂಡಿರ್ತೀರ ಅಲ್ಪಸಂಖ್ಯಾತರು ಅಂದರೆ ಒಂದ್ಸತಿ ಕ್ವಶನ್ ಕೇಳಲ್ಲ ಬಿಡ್ರಪ್ಪ. ಬಟ್ ಅಲ್ಪಸಂಖ್ಯಾತರು ಅಂದರೆ ನೀವೆಲ್ಲ ನೇಮ್ ಮಾಡಲ್ಲ, ಒಂದು ಕಮ್ಯುನಿಟಿ ಅನ್ಕೊಂಡ್ಬಿಟ್ಟಿರ್ತೀರ. ಅಲ್ಪಸಂಖ್ಯಾತರು ಅಂದರೆ ಅದರಲ್ಲಿ ಬೌದ್ಧರು, ಕ್ರಿಶ್ಚಿಯನ್ನರು, ಜೈನರು, ಮುಸ್ಲಿಮರು, ಸಿಖ್ಖರು, ಪಾರ್ಸಿಗಳು ಇದ್ದಾರೆ. ನೆನ್ಪಿಡ್ರಿ. ಈ ನಮ್ಮ KPSC ಅಧ್ಯಕ್ಷರು ಪ್ರಬುದ್ಧವಾಗಿದ್ದಾರೆ ನೋಡ್ರಪ್ಪ. ಕ್ರೂಸರ್ ಸಿ ಡ್ರೋನ್ ಯಾವ ದೇಶದ್ದು? ಅಮೆರಿಕದ್ದು. ಪಿನಾಕ ಯಾವ ದೇಶ? ಯಾವ ನಮ್ಮದು? ಪಿನಾಕದ್ದು DRDO. ಇದು ಯಾವಾಗಲೂ ಇಂಪಾರ್ಟೆಂಟು. DRDO ಬಗ್ಗೆ ನೀವು ಯಾವಾಗ ಸ್ಟಾರ್ಟ್ ಆಯ್ತು? ವೆರಿ ಇಂಪಾರ್ಟೆಂಟ್. DRDO, ಇಸ್ರೋ ಯಾವಾಗ ಸ್ಟಾರ್ಟ್ ಆಯ್ತು ಇವನ್ನೆಲ್ಲ ಬರ್ಕೊಂಬಿಟ್ರಪ್ಪ. ಎಕ್ಸಾಂಪಲ್ DRDO ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಏನು ಸರ್ ಇದ್ರದ್ದು ಲಾಂಗ್ ಫಾರ್ಮ್ ಅಂತ ನೀವು ಕೇಳಿದರೆ, ಇದು ಬಂದು ಒಂದ್ಸರಿ ಕೇಳಿದ್ದೆ ಎಕ್ಸಾಮ್ಸ್. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ 1958ರಲ್ಲಿ ಇದು ಸ್ಥಾಪನೆ ಆಗುತ್ತೆ. DRDO ವೆರಿ ಇಂಪಾರ್ಟೆಂಟ್. ಭಾರತೀಯ ನೌಕಾಪಡೆಗೆ ಸೇರಿದ INS ಮಲ್ವಾನ. INS ಇದೊಂದು ನಿರೋಧ ಯುದ್ಧ ನೌಕೆ, ಗಜ ಅಂತರ್ಗಾಮಿ ನಿರೋಧ ಯುದ್ಧ ನೌಕೆ. ಯಾವ ಕ್ಷಿಪಣಿಗಳು ಏನು ಮಾಡೋಕ್ಕಾಗಲ್ಲ ನಿರೋಧ ಅಂದರೆ. ನೆಕ್ಸ್ಟ್ ಆವಾಗಲೇ ಕೇಳಿಸ್ತಿದ್ದ ಕರ್ನಾಟಕದ ಮೊಟ್ಟ ಮೊದಲ ವರ್ತಮಾನ ಪತ್ರಿಕೆ ಮಂಗಳೂರು ಸಮಾಚಾರ ಮತ್ತು ಭಾರತದ ಬೆಂಗಾಲ್ ಗೆಜೆಟ್. ನೆನಪಿರಲಿ. ಕರ್ನಾಟಕ ಏಕೀಕರಣ ಪಿತಾಮಹ ಅಡ್ಡಿಪಳ್ಳಿ ಚನ್ನಬಸಪ್ಪ ವಿದ್ಯಾವೃತ್ತ ಸಂಘದ ಪ್ರಕಟವಾದ ಮಾಸಪತ್ರಿಕೆ ವಾಗ್ಭೂಷಣ. ಆಮೇಲೆ ಕೇಳ್ತಿರ್ತಾರೆ ಮಂಗಳೂರು ಸಮಾಚಾರ ಯಾವುದರಿಂದ ಪ್ರಕಟವಾಗಿತ್ತು ಅಂದರೆ ಮೊಗ್ಲಿಂಗ್. ಕ್ಯೂಡ್ಯಾಂಗ್ ಡೆಂಗು ಲಸಿಕೆ ಭಾರತದಲ್ಲಿ ಅನುಮತಿಸಿದ ಮೊದಲ ಡೆಂಗು ಲಸಿಕೆ ಯಾವುದು? ಕ್ಯೂಡ್ಯಾಂಗು. ಇದು ಡೆಂಗು ರೋಗ, ಡೆಂಗು ಜ್ವರ ಇರ್ತದಲ್ಲಪ್ಪ, ಆ ಜ್ವರಕ್ಕೆ ಇಲ್ಲಿ ಏನಂತ ಡೆಂಗು ಭಾರತದಲ್ಲಿ ಮೊದಲ ಲಸಿಕೆ ಇದು ಕ್ಯೂಡ್ಯಾಂಗ್ ಅಂತ. ಡೆಂಗು ಯಾವುದರಿಂದ ಬರುತ್ತೆ? ಈಡಿಸ್ ಈಜಿಪ್ಟ್ ಎಂಬ ಸೊಳ್ಳೆಯಿಂದ. ಡೆಂಗು ಬರೋದು ಒಂದು ವೈರಸ್ಸಿಂದ, ಸೊಳ್ಳೆಯಿಂದ ಬರಲ್ಲ. ಬಟ್ ಸೊಳ್ಳೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಆ ಸೊಳ್ಳೆನ ಕಚ್ಚಿದಾಗ ವೈರಸ್ ಬರುತ್ತೆ. ಅಯಸ್ಕಾಂತ ಇಲ್ಲದ ಬಾಹ್ಯಾಕಾಶದಲ್ಲಿ ದೈತ್ಯ ಕನ್ನಡ ಅಳವಡಿಕೆ ಯೋಜನೆ ARDL-1. ಇವ್ರು ಏನು ಮಾಡ್ತಿದ್ರಂತೆ ಕಳ್ಳನ ಮಕ್ಕಳು, ಇದು ನೆನ್ಪಿಟ್ಕೊಳ್ಳಿ. ಅಮೇರಿಕದವರು, ಕೃತಕ ಅಮೇರಿಕದವ್ರು ನನ್ನ ಮಕ್ಕಳು. ಇದು ಒಂದು ಕಂಪ್ನಿ ಅಮೇರಿಕದ್ದು ಏನು ಮಾಡ್ತಿದೆ ಅಂದರೆ, ಸೂರ್ಯ ಇದನ್ನಲ್ಲಪ್ಪ ಅದೇ ಥರ ಇವರು ಒಂದು ಸೂರ್ಯನ ಥರ ಈ ಮೇಲ್ಗಡೆಗೆ ಬಿಡ್ತಾ ಇದ್ದಾರೆ. ಈ ಥರ ತುಂಬ ಬಿಟ್ಟು ಸೊ ದಟ್ ಅವರು ಸ್ವತಃ ಬೇಕಾದಾಗ ಸೂರ್ಯನ ಬೆಳಕು ನಾವು ಮಾಡ್ಕೊಳ್ಳೋಣ ಅಂತ. ಈ ಸೂರ್ಯನ ಅಂದರೆ ಒಂದು ಬೌಲ್ ಥರ ಅನ್ಕೊಂಬಿಡಿ. ಆ ಬೌಲ್ ಥರ ಮೇಲ್ಗಡೆ ಹೋದಾಗ ಆ ಮೇಲ್ಗಡೆ ಎಕ್ಸಾಂಪಲ್ ನಿಮ್ಮೂರು ಮೇಲ್ಗಡೆ ಪೂರ್ತಿ ನಿಮ್ಮೂರಿಗೆ ರೌಂಡ್ ಆಗೋವಷ್ಟು ಒಂದು ಏನೈತಿಲ್ಲ ಈ ಥರದ ಒಂದು ತಾಟ್ಪಾಲ್ ಥರ ಹಾಕ್ಬಿಡ್ತಾರೆ ಅಂದ್ಕೊಳ್ಳಿ. ಸೊ ದಟ್ ಸೂರ್ಯಕಿರಣಗಳು ಅಲ್ಲಿ ಲೈಟಿಂಗ್ಸ್ ಇತ್ತು 24/7 ಇದ್ದೇ ಇರ್ತದಲ್ಲ. ನಿಮ್ಮ ಊಟನೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣ್ತಾ ಯಾವಾಗಲೂ 24 ಗಂಟೆ ಬೆಳಕಿರುತ್ತಲ್ಲ. ಬೇಕಾದಾಗ ಒಂದು ಸ್ವಿಚ್ ಮಾಡ್ಕೊಂಡದಕ್ಕೆ ಬೇಕಾದಾಗ ಹಚ್ಕೊಳ್ಳೋದು, ಬೇಡದ ಬಿಡೋದು, ಆ ಥರ ಮಾಡೋಕ್ಕಂತ ಮಾಡೋರೆ. ನೋಡೋಣ ಈ ARDL-1 ಯಾವ ದೇಶದ್ದು? ಅಮೇರಿಕದ್ದು. ಚೀನಾದಿಂದ ಸ್ಪೇಸ್ ಕ್ಯಾಟ್ಫಲ್ಟ್ ಯೋಜನೆ ಅಂತೆ. ಈಗ ನಾವೆಲ್ಲ ಇದನ್ನು ಬಳಸಿದ ರಾಕೆಟ್ಗೆ ಇವ್ರೇನು ಮಾಡ್ತಾರೆ ನೋಡಿ, ಭೂಮಿಯ ಗುರುತ್ವಾಕರ್ಷಣ ಬಲಿಯನ್ನು ಮೀರಿ ಬಾಹ್ಯಾಕಾಶ ತಲುಪಬೇಕಾದರೆ ಟನ್ಗಟ್ಟಲೆ ಇಂಧನ ಸುಡುತ್ತಾ ಭಾರಿ ಹೊಗೆ ಸೂಸುತ್ತಾ ನೀವು ಸಾಂಪ್ರದಾಯಿಕ ರಾಕೆಟ್ಗಳ ಬದಲಿಗೆ ವಿದ್ಯುತ್ ಕಾಂತೀಯ ಶಕ್ತಿಯ ಮೂಲಕ ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಗಗನನೌಕೆಯನ್ನು ಚಿಮ್ಮಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಚೀನಾ ದೇಶ ಅಭಿವೃದ್ಧಿಪಡಿಸಿದೆ. ಅಂದರೆ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾವು ರಾಕೆಟ್ನ ಕಳಿಸ್ತಿರ್ತೀವಿ ಕೆಳಗಡೆ ಎಲ್ಲ ನೋಡ್ತಿರ್ತೀವಿ. ನೀವು ಲಾಸ್ಟ್ ಟೈಮ್ ನೋಡಿದ್ರಲ್ಲ ಚಂದ್ರಯಾನ ಟೈಮಲ್ಲೆಲ್ಲ ನಮ್ಮ ಗುರುತ್ವಾಕರ್ಷಣೆ ತುಂಬ ಹಿಡಿದಿರ್ತೈತಿ. ನಾವೇನಾದರೂ ವಸ್ತುನ ಮೇಲ್ಗಡೆ ಬೀಸಬೇಕಾದ್ರೆ ಕೆಳಗೆ ಯಾಕೆ ಬರ್ತದಪ್ಪ ಸರ್? ನಾವು ಮೇಲೆ ಹೋಗಿದ್ದು ಕೆಳಗೆ ಬರ್ತೈತೆ ಅಲ್ಲಪ್ಪ.
ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಇರುತ್ತೆ. ಭೂಮಿ ತೆಗೆದಿರ್ತದಲ್ಲ, ಅದು ಹಿಡಿದಿಟ್ಕೊಂಡಿರುತ್ತೆ ತಿರುಗ್ತಾ. ಸೊ ಅದಕ್ಕೆ ನೀವು ಮೇಲ್ಗಡೆ ಹೋಗಿ ಕೆಳಗೆ ಬೀಳೋಕ್ಕಾದ ಒಂದು ಕಾರಣ. ಅದಕ್ಕೆ ರೀತಿ ಅದನ್ನು ಏನೋ ಒಂದು ಉಡಾವಣೆ ಮಾಡಿದ್ದೆ ಒಂದೇ ಸತಿ ಹಾರ ಹೋಗ್ಬೇಕಲ್ಲ, ಅದು ಸಿಕ್ಕಾಪಟ್ಟೆ ನಾವು ಬಳಸ್ತೀವಿ ಎನರ್ಜಿನ. ಸೊ ದಟ್ ಇವ್ರು ಏನು ಮಾಡ್ತಿದ್ದಾರೆ ಅಂತ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕಲ್ ಫೋರ್ಸ್ ಯೂಸ್ ಮಾಡಿ ರಾಕೆಟ್ನ ಉಡಾವಣೆ ಮಾಡ್ತಾರಂತೆ. ನೆಕ್ಸ್ಟ್ ಹಾಲ್ ಆಫ್ ಫೇಮ್ ಗೌರವ ವೆರಿ ಇಂಪಾರ್ಟೆಂಟ್. ಹಾಲ್ ಆಫ್ ಫೇಮ್ ಗೌರವ ಪಡೆದಾಗ ಸೌರವ್ ಗಂಗೂಲಿ, ಅಂಜುಮ್. ಯಾಕೆ 3 ಜನ ಪಡೆದ್ರೆ ಯಾಕೆ ಹೇಳ್ಕೊಟ್ಟೆ? ಯಾಕಂದ್ರೆ ಇಂಡಿಯಾದವರು ಕ್ವಶನ್ ಕೇಳ್ತಾನೆ. ಸೌರವ್ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಹಾಲ್ ಆಫ್ ಫೇಮ್ ಯಾರಿದ್ದಾರೆ ಕಾರ್ಯದರ್ಶಿ? ಕಮೆಂಟ್ ಮಾಡಿ, ಭಾರತದವರು. ನೆಕ್ಸ್ಟು ಹಾಲ್ ಆಫ್ ಫೇಮ್ಗೆ ಯಾರ್ಯಾರಿದ್ದಾರೆ ಅಂದರೆ, ಯಾರು ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಲ್ ಆಫ್ ಫೇಮ್ಗೆ ಅಂದರೆ ನಮ್ಮ ಸೌರವ್ ಗಂಗೂಲಿ ಅವರಿಗೆ ಕೊಟ್ಟಿದ್ದಾರೆ, ಅಂಜುಮ್ ಅಂತ ಮಹಿಳಾ ಕ್ರಿಕೆಟರ್ ಇವರಿಗೆ ಕೊಟ್ಟಿದ್ದಾರೆ, ಜೊತೆಗೆ ಪೀಟರ್ಸನ್ ಅಂತ ಇಂಗ್ಲೆಂಡಿನ ಮಾಜಿ ಕ್ರಿಕೆಟಿಗ ಇವರಿಗೆ ಕೊಟ್ಟಿದ್ದಾರೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ವಿಂಬಲ್ಡನ್ ಪ್ರಶಸ್ತಿ ಅಂದರೆ ಇಂಗ್ಲೆಂಡ್ ಓಪನ್ಸ್ ಇರುತ್ತಲ್ಲಪ್ಪ, 4 ಓಪನ್ಸ್ ನಡೆಯುತ್ತೆ, ಅದನ್ನು ನೀವು ನೀಟಾಗಿ ನೋಡ್ಕೋಬೇಕು. ಪುರುಷರ ಸಿಂಗಲ್ ಚಾಂಪಿಯನ್ಶಿಪ್ ಇಟಾಲಿಯ ಹ್ಯಾನಿಕ್ ಸಿನ್ನರ್ ಅಂತ, ವೆರಿ ಇಂಪಾರ್ಟೆಂಟು, ಇದನ್ನು ನೋಡ್ಕೋಬೇಕು ನೀವು. ನೆಕ್ಸ್ಟ್ ಬಂತು ವಿಂಬಲ್ಡನ್ ಚಾಂಪಿಯನ್ಶಿಪ್ ಅಂತ ಇಟಲಿ ಆಟಗಾರ ಹ್ಯಾನಿಕ್ ಸಿನ್ನರ್ ಅಲೆಕ್ಸಾಂಡರ್ ಜ್ಯೂರೆವ್ ಅವರು ಸೋಲಿಸಿ ಚಾಂಪಿಯನ್ಶಿಪ್ ತನ್ನದಾಗಿಸಿಕೊಂಡರು. ಏನು ಇದರಲ್ಲಿ ಇಂಪಾರ್ಟೆಂಟು? ಸಿಂಗಲ್ಸ್ ಯಾರು? ಇಟಲಿಯ ಹ್ಯಾನಿಕ್ ಸಿನ್ನರ್. ಅದಾದ ನಂತರ ಮಹಿಳಾ ಸಿಂಗಲ್ಸ್ ಯಾರು? ಲಿಂಡಾ ನೊಸ್ಕೊವಾ. ಯಾವ ರಾಜ್ಯ? ಜಗ್ ಗಣರಾಜ್ಯ. ಹ್ಯಾನಿಕ್ ಸಿನ್ನರ್ ಯಾವ ದೇಶ? ಸಿನ್ನರ್ ಇಟಲಿ, ಲಿಂಡಾ ಜಗ್ ಗಣರಾಜ್ಯ. ನೆನಪಿಟ್ಕೊಳ್ಳಿ. ಮಹಿಳೆ ಪುರುಷ ಆಮೇಲೆ ಡಬಲ್ಸ್ ನೋಡ್ಕೊಳ್ಳಿ ಒಂದು ರೌಂಡ್. ಸೆಕೆಂಡ್ ಯಾರು ಅಂದರೆ ಇವ್ರೇನು ಕೇಳ್ಬಿಡ್ತಾರೆ, ಕೇದವನು ಫಸ್ಟ್ ಸಿನ್ನರ್, ಎರಡನೇದವನು ಯಾವನು? ಜ್ಯೂರೆವ, ಅಲೆಕ್ಸಾಂಡರ್ ಜ್ಯೂರೆವ್ ಅಂತ, ಅಲೆಕ್ಸಾಂಡರ್ ಅಂತ ನೆನ್ಪಿಟ್ಕೊಬೇಡಿ ಎರಡನೇದವನು. ಕ್ವಶನ್ಗೆ ಹೆಂಗೆ ಬೇಕಂತ ಕೇಳ್ಬಿಡ್ತಾನೆ ಅದಕ್ಕೆ. ಅದಾದ ನಂತರ ಜೊತೆಗೆ ಫ್ರೆಂಚ್ ಓಪನ್ ಟೂರ್ನಿ ಆಯ್ತಲ್ಲ, ಅದರಲ್ಲಿ ಪುರುಷರ ಸಿಂಗಲ್ ಚಾಂಪಿಯನ್ಶಿಪ್ ಜರ್ಮನಿ ಟೆನಿಸ್ತಾರೆ ಅಲೆಕ್ಸಾಂಡರ್ ಜ್ಯೂರೆವ್, ಮಹಿಳಾ ಸಿಂಗಲ್ ಚಾಂಪಿಯನ್ಶಿಪ್ ಮೇರಿ ಆಂಡ್ರೇವಾ. ನಾನೇನು ಹೇಳಿದೆ? ಎಷ್ಟು ಗ್ರ್ಯಾಂಡ್ ಸ್ಲಾಮು? 4 ಗ್ರ್ಯಾಂಡ್ ಸ್ಲಾಮ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಆರಂಭವಾಗುತ್ತಿರೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಒಲಿಂಪಿಕ್ಸ್ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಧ್ವಜಧಾರಿ ಯಾರಾಗಿದ್ದಾರೆ ಅಂದರೆ ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ನಡೀತಾ ಇದೆ. ವೆರಿ ಇಂಪಾರ್ಟೆಂಟಾ. ಗೇಮ್ಸ್ ಯಾರ್ಯಾರು ಅಂದರೆ ಮೀರಾಬಾಯಿ ಚಾನು, ಲವ್ಲಿನಾ ಬೋರ್ಗೊಹೈನ್ ಅಂತ ಇವರಿಬ್ಬರು ನೆನ್ಪಿಟ್ಬೇಡಿ. ಧ್ವಜಧಾರಿಗಳು ಯಾರಂತ ಕ್ವಶನ್ ಕೇಳ್ತಾನೆ. ಇದು ಎಷ್ಟನೇದು? 23ನೇ ಕಾಮನ್ವೆಲ್ತ್ ಗೇಮ್ಸು ಸ್ಕಾಟ್ಲೆಂಡ್ನ ಜರುಗಿನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಏನಂದರೆ ನೆಕ್ಸ್ಟು ಎಷ್ಟನೇ ಆವೃತ್ತಿ ಎಲ್ಲಿ ನಡೆಯುತ್ತೆ ಅಂತ ಕ್ವಶನ್ ಕೇಳ್ತಾನೆ. 24ನೇ ಆವೃತ್ತಿ ನಮ್ಮ ಅಹಮದಾಬಾದಲ್ಲಿ. ವೆರಿ ಇಂಪಾರ್ಟೆಂಟ್, ದೇ ವಿಲ್ ಲಾಸ್ಟ್ ಕ್ವಶನ್ ಡೆಫಿನೆಟ್ಲಿ. ಇನ್ನೊಂದು ಜಪಾನ್ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿ ಚಾಂಪಿಯನ್ಶಿಪ್ ಭಾರತ ಮೊದಲ ಬಾರಿಗೆ ಗೆದ್ದಿದೆ. ನಮ್ಮ PV ಸಿಂಧು ಅವರು ಗೆದ್ದಿದ್ದಾರೆ. ಆಮೇಲೆ ಈಗ ಉದಯೋನ್ಮುಖ ಮಹಿಳಾ ಕ್ರಿಕೆಟರ್ಗಾಗಿ ಮಹಾರಾಜ ಟ್ರೋಫಿ ನಮ್ಮಲ್ಲಿ ಇರ್ತಾರೆ, ಅದೇ ಥರ ಮಹಾರಾಜ ಟ್ರೋಫಿ ಅಂತ ನಡೆಸ್ತಿದ್ದಾರೆ ಅಂತ ತಿಳ್ಕೊಳ್ಳಪ್ಪ. ಅದರಲ್ಲಿ ಶಿವಮೊಗ್ಗದ ಯುವರಾಜ್ ತಂಡ ಲವನೀತ್ ಸಿಸೋಡಿ ನೇತೃತ್ವದಲ್ಲಿ ಗೆದ್ದಿದೆ. ಲಾರ್ಡ್ಸ್ ಇಂಗ್ಲೆಂಡ್, ಲಂಡನ್ ಲಾರ್ಡ್ಸ್ ಮೊದಲನೇ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಪ್ರತಿಷ್ಠಿತ ಮೊದಲ ಮಹಿಳಾ ಟೆಸ್ಟ್ ಜಯಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಯಾರು ಕ್ಯಾಪ್ಟನ್? ಹರ್ಮನ್ಪ್ರೀತ್ ಕೌರ್. ಗ್ರಾಮೀಣ ಭಾರತ ತೂಗು ಸೇತುವೆ ಶಿಲ್ಪಿ ಗಿರೀಶ್ ಪರಾಜತ್ ಕಲ್ಯಾಣಕ ಇವರು ಕರಾವಳಿ ಇವರು ಯಾಕೆ ಅಂದರೆ ತುಂಬ ಸೇತುವೆಗಳನ್ನು, ನ್ಯಾಚುರಲ್ ಸೇತುವೆಗಳನ್ನು ಕಟ್ತಾ ಇದ್ದಾರೆ ಅಂತ ಇವರಿಗೆ 2007 ಪ್ರಶಸ್ತಿ. ಯಾಕೆ ಕೊಡಲ್ಲವ? ಆಮೇಲೆ ಇದು ಕ್ರಿಕೆಟ್ ದಂತಕಥೆ ಗಾರ್ಫೀಲ್ಡ್ ಸೋಬರ್ಸ್ ಇದೊಂದು ಪ್ರಶಸ್ತಿ ಕೂಡ ಇದೆ, ಅದಕ್ಕೋಸ್ಕರ ಇದನ್ನು ಕೇಳ್ತಾನೆ. ವೆಸ್ಟ್ ಇಂಡೀಸ್ನ ದಿಗ್ಗಜ ಆಟಗಾರ ಯಾವ ದೇಶದನ್ನು ಕೇಳ್ತಿರ್ತಾನೆ. ಕ್ರಿಕೆಟ್ನ ದಂತಕಥೆ ಆದಂಥ ಗಾರ್ಫೀಲ್ಡ್ ಸೋಬರ್ಸ್ ಅವರು ನಿಧನ ಹೊಂದಿದ್ದಾರೆ. ಇವರು ಯಾವ ದೇಶಕ್ಕೆ ಸಂಬಂಧಪಡ್ತಾರೆ? ವೆಸ್ಟ್ ಇಂಡೀಸ್. ಯಾವ ಆಟ? ಕ್ರಿಕೆಟ್ ಆಟ. ಕ್ರಿಕೆಟ್ನಲ್ಲಿ ಒಂದೇ ಓವರಲ್ಲಿ 6 ಸಿಕ್ಸರ್ ಸಿಡಿಸಿದ ಮೊದಲ ಬ್ಯಾಟರ್ ಇವರು. ಮತ್ತು ಭಾರತದವರು ಯಾರು? ನಮ್ಮ ಯುವರಾಜ್ ಸಿಂಗ್. ನಿಮಗೆಲ್ಲ ಗೊತ್ತಿದೆ, ನಮ್ಮ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಅವರು ನಿಧನರಾಗಿದ್ದರು. 4 ಬಾರಿ ಅಂತಾರಾಷ್ಟ್ರೀಯ ಚಲನ ಪ್ರಶಸ್ತಿ, ಇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ಇದು ಮೋಸ್ಟ್ ಪವರ್ಫುಲ್ ವುಮೆನ್ನು. ಇವರೇನು ಭಾರತ ದೇಶ ಕೊಡಲ್ಲಪ್ಪ ಇದಕ್ಕೆ, ಫಾರ್ಚೂನ್ ಇಂಡಿಯಾ ಅಂತ ಒಂದು ಸಂಸ್ಥೆದವರು ಹೇಳ್ತಾರೆ ಅಷ್ಟೇ.
ವೈಭವ್ ಸೂರ್ಯವಂಶಿ ಭಾರತದ ತಂಡ 15ನೇ ವಯಸ್ಸಿಗೆ ಟೀಮ್ ಇಂಡಿಯಾ ಆಡಿದ ಹೊಸ ಇತಿಹಾಸ. ಇನ್ನೊಂದು ಏನಪ್ಪ, ವೈಭವ್ ಸೂರ್ಯವಂಶಿ ಮನೆ IPL ಅತಿ ಹೆಸರನ್ನು ಭರಿಸಿದವನು ಇವನೇ ಕಂಡ್ರು. 15 ವರ್ಷ ಕಂಡ್ರು. ಈರ್ಷೆ ಮತ್ತು ಪ್ಯಾಷನ್ ಆ್ಯಂಡ್ ಡೆಡಿಕೇಶನ್. ಆಮೇಲೆ ದ್ವಿಮುಖ ಸರ್ಕಾರ ರಚನೆ ಆಗುತ್ತೆ 1765. ನೋಡ್ಕೊಳ್ಳಿ ಸರದಿ. ಅದನ್ನು ರದ್ದು ಮಾಡೋದು ವಾರೆನ್ ಹೇಸ್ಟಿಂಗ್ಸ್. ಅರ್ಥ ಆಗ್ತಿದೆಯಾ? ಅದಾದ ನಂತರ ಜಮೀನ್ದಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ ಕಾರ್ಯನಿರ್ವಹಿಸಿ 1793. ಸಹಾಯಕ ಸೇನಾಪತಿ ಲಾರ್ಡ್ ವೆಲ್ಲೆಸ್ಲಿ. ಏನು ಸರ್ ಇದೇನೇ ಸುಮ್ಮನೆ ಓದ್ಕೊಂತ ಹೋಗ್ತಿದ್ದೀರಾ? ಏನಿಲ್ಲ. ಇದು ಕಾಯಂ ಜಮೀನು ಪದ್ಧತಿನ ಯಾರು ತಗೊಂಬಂದ್ರು? ಕಾರ್ಯನಿರ್ವಹಿಸಿ. ಎಷ್ಟರಾಗ? 1793ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಒಂದ್ಸತಿ ಇಂಗ್ಲೀಷಲ್ಲಿ ಕೇಳಿಬಿಡ್ತಾನೆ, ಸಬ್ಸಿಡರಿ ಅಲೈನ್ಸ್ ಅಂತ ಕರಿತಿರ್ತಾರಪ್ಪ, ನೋಡ್ಕೊಳ್ರಿ. ಆಮೇಲೆ ಸೊ ದಟ್ ನೋಡಿ, ಅಷ್ಟೊಂದು ಮ್ಯಾಗ್ಝಿನ್ಸ್ ಮುಗಿದೇ ಹೋಯ್ತು ಒಂದು ತಾಸಲ್ಲಿ. ಅಟಾರ್ನಿ ಜನರಲ್ ಮೊನ್ನೆ ಕ್ವಶನ್ ಕೇಳಿದಲ್ಲಿ 76, ಅಡ್ವೊಕೇಟ್ ಜನರಲ್ 165. ಸೊ ವಿಜೇತ ಮ್ಯಾಗ್ಝಿನ್ ನಾನೇನು ಹೇಳಕ್ಕೆ ಹೋಗಿದೆ ಅಂತ ಹಳೆ ಹುಲಿಗಳಿಗೆ ಗೊತ್ತಾಗುತ್ತೆ. ವಿಜೇತ ಮ್ಯಾಗ್ಝಿನ್ ಯಾಕೆ ಇಂಪಾರ್ಟೆಂಟ್? ಈ ಸಾರಿ ಜಾಸ್ತಿ ಪೊಲಿಟಿಕಲ್ ಕ್ವಶನ್ ಕೇಳಿದ ನೋಡಿ. ವಿಜೇತ ಮ್ಯಾಗ್ಝಿನ್ ಆ ಎಕ್ಸಾಮ್ ಬರ್ಲಿಕ್ಕಂತ ಮುಂಚಿತವಾಗಿಯೇ ಇದೇನಿದೆಯಲ್ಲ 32ನೇ ಪೇಜಿಂದ ಮೇ ಬಿ 72 73 ಪೇಜ್ವರೆಗೂ ಈ ಕಾನ್ಸ್ಟಿಟ್ಯೂಷನ್ ಸರ್ ತೆಗೆದು ಎತ್ತಾಕೊಂಡು ಮೇನ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಮೊನ್ನೆ ಕ್ವಶನ್ ಇಲ್ಲಿ ಇದೇ ಥರ ಎಲ್ಲ ಕ್ವಶನ್ ಕವರ್ ಆಗಿರುತ್ತೆ ವಿಜೇತದಲ್ಲಿ. ಸೊ ದಟ್ ನೋಡಿ, ನಾನು ಈ ಪಾರ್ಟ್ ಮಾಡಲ್ಲ, ಬಿಕಾಸ್ ನಾನು ಮುಂದೆ ಮಾಡ್ತೀನಿ ಇದನ್ನು. ಸೊ ಇವಾಗ ಇಲ್ಲಿಗೆ ನಾನು ಎಂಡ್ ಅಪ್ ಮಾಡ್ತೀನಿ. 33 ಪೇಜು. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಜೇತ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಮೊನ್ನೆ ಎಕ್ಸಾಮ್ಸಲ್ಲಿ ಕೊಟ್ಟಿದ್ದ, ಇಲ್ಲಿ ಬಂದಿತ್ತಲ್ಲ, ಇದೇ ಥರ ಅಷ್ಟು ಬಂದಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಜೇತನ ನೀವು ಓದಿ, ಟ್ರಸ್ಟ್ ವರ್ತಿಯಾಗಿ ಓದಿ, ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪಾರ್ಟ್ ಇದೆ. ಇದು ಸಂವಿಧಾನ ವಿಶೇಷಾಂಕ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ, ಕರ್ನಾಟಕದ ಯೋಜನೆಗಳು. ವೆರಿ ಇಂಪಾರ್ಟೆಂಟ್ ಪಾರ್ಟು. ಯಾಕಂದರೆ ಎಕ್ಸಾಮ್ಸ್ಗೆ ಪಕ್ಕ ಎಕ್ಸಾಮ್ಸಲ್ಲಿ ತುಂಬ ಯೋಜನೆಗಳು, ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟ್, ಕೇಂದ್ರದ ಬಜೆಟ್, ಎಕನಾಮಿಕ್ ಸರ್ವೆ, ಒಂದು ವರ್ಷದ ಲಾಸ್ಟ್ ಯೋಜನೆಗಳನ್ನು KM ಸುರೇಶ್ ಸರ್ ಕೊಟ್ಟಿದ್ದಾರೆ. ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ ಇರೋದನ್ನ. ಸೊ ದಟ್ಟು ನಿಮಗೆ ಎಕ್ಸಾಮ್ಸ್ಗೆ ಈಸಿ ಆಗಲಿ, ಚಾಪ್ ತಗೊಳ್ಳಿದ್ದ ಉದ್ದೇಶ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ದಟ್ ನನಗೂ ಇನ್ಸ್ಪಿರೇಷನ್ ಆಗುತ್ತೆ, ಸ್ಟೂಡೆಂಟ್ ಕೇಳ್ತಿದಾರಲ್ಲಪ್ಪ ಅಂತ. ಸೊ ಇಟ್ಸ್ ವ್ಯಾಲಿಡೇಷನ್ ಫ್ರಮ್ ಯುವರ್ ಸೈಡ್ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾರ್ಟ್ನ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈ.